ಒಮ್ಮೆ ಗುರು ಪರಂಪರೆಗೆ ಪ್ರಾರ್ಥನೆ ಮಾಡಿ ಈ 2ನೇ ಸಂಚಿಕೆಯನ್ನು ನಾವು ಪ್ರಾರಂಭ ಮಾಡೋಣ. ಬನ್ನಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಮತ್ತೊಮ್ಮೆ ಎಲ್ಲ ಭಕ್ತರಿಗೂ ನಾನು ಈ 2ನೇ ಸಂಚಿಕೆಗೆ ಸ್ವಾಗತಿಸ್ತೇನೆ. ನಾವು ಹಿಂದೆ ಈ ಚರ್ಚೆಯನ್ನು ಪ್ರಾರಂಭ ಮಾಡಿದಾಗ ಇಂದಿನ ಮೊದಲ ಸೆಷನ್ ನಾವು ಏನ್ ಮಾಡಿದ್ವಿ, ಆ ಸೆಷನ್ನಲ್ಲಿ 28ನೇ ಅಧ್ಯಾಯ, ಆ ಅಧ್ಯಾಯದಲ್ಲಿ ವಿಶೇಷವಾಗಿ ಶ್ರೀಕೃಷ್ಣನ ತಂದೆಯನ್ನ, ನಂದ ಮಹಾರಾಜನನ್ನ, ವರುಣನ ಒಬ್ಬ ಸೈನಿಕ ಅಥವಾ ಸೇವಕ ಅವನು ಅಪಹರಿಸಿ ಕರೆದೊಯ್ದದ್ದು, ಆ ವೃತ್ತಾಂತವನ್ನು ನೋಡಿದ್ವಿ. ಕೃಷ್ಣ ಹೇಗೆ ತನ್ನ ತಂದೆಯ ನಂದ ಮಹಾರಾಜನನ್ನ ವರುಣಲೋಕದಿಂದ ರಕ್ಷಿಸಿ ಕರೆತರ್ತಾನೆ ಅನ್ನೋದನ್ನ ನಾವು ನೋಡಿದ್ವಿ. ಬನ್ನಿ ಈ ಚರ್ಚೆಯನ್ನು ಮುಂದುವರಿಸ್ತಾ ಇಂದಿನ ಚರ್ಚೆಯನ್ನು ಪ್ರಾರಂಭ ಮಾಡೋಣ. ಒಮ್ಮೆ ಶ್ರೀಕೃಷ್ಣನಿಗೆ ನಮ್ಮ ಪ್ರಣಾಮವನ್ನು ಸಲ್ಲಿಸೋಣ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೇ. ಸೊ ತಮಗೆಲ್ಲ ತಿಳಿದಿರೋ ಹಾಗೆ ನಾನು ನಿನ್ನೆ ಇದರ ಪರಿಚಯವನ್ನ ಕೊಟ್ಟಿದ್ದೆ. ಇದು ನಂದ ಮಹಾರಾಜನನ್ನ ವರುಣಲೋಕದಿಂದ ರಕ್ಷಿಸಿ ಕರೆತಂದಂತಹ ಅದ್ಭುತವಾದಂತಹ ಪ್ರಸಂಗ. ಶ್ರೀಕೃಷ್ಣನ ಲೀಲೆ ಎಷ್ಟು ಆಕರ್ಷಕವೋ ಅಷ್ಟೇ ವಿಸ್ಮಯಕಾರಿ, ಅಷ್ಟೇ ಅದು ಏನು ಹೇಳ್ತಾರೆ, ಭ್ರಮೆಯನ್ನುಂಟು ಮಾಡುವಂಥದ್ದು. ಶ್ರೀಕೃಷ್ಣ ಅವನು ಸಾಮಾನ್ಯ ಮನುಷ್ಯನಂತೆ ಗೋಚರಿಸ್ತಾ ಇದ್ದ, ಆದರೆ ಅವನ ಕಾರ್ಯಗಳು ಅತಿಮಾನುಷವಾಗಿದ್ವು. ದೇವತೆಗಳು, ಋಷಿಗಳು ಕೂಡ ಅವನ ಹೊರರೂಪದ ಪ್ರಾಕಟ್ಯವನ್ನು ಕಂಡು ಕೆಲವೊಮ್ಮೆ ಸಾಮಾನ್ಯ ಮನುಷ್ಯನಂತೆ ಪರಿಗಣಿಸಿ ಅವರು ವರ್ತಿಸಿದರು. ಇದರ ಮುಂಚೆ ನಾವು ಕೆಲವು ಆ ಪ್ರಸಂಗಗಳನ್ನು ನೋಡಿದ್ದೀವಿ. ಬ್ರಹ್ಮ, ಇಂದ್ರ, ಹಾಗೆ ಇಲ್ಲಿ ವರುಣ. ಆದರೆ ತಕ್ಷಣವೇ ಅವರು ಆ ಕೃಷ್ಣನ ಅದ್ಭುತ ಮಹಿಮೆಯನ್ನ ತಿಳಿದು ಅವರು ಅವನನ್ನು ಸ್ತುತಿಸ್ತಾರೆ. ಅದು ಈ ಪ್ರಸಂಗದಲ್ಲಿಯೂ ಕಂಡಿತ್ತು. ಅದನ್ನು ನಂದ ಮಹಾರಾಜ ತನ್ನ ಕಣ್ಮುಂದೆಯೇ ಕಂಡ. ಅವನು ಮರಳಿ ಬಂದ ನಂತರ ತನ್ನ ಗೋಪರಿಗೆಲ್ಲ ಇದನ್ನು ತಿಳಿಸಿದ. ಆ ಗೋಪರೆಲ್ಲರೂ ಕೂಡ ಶ್ರೀಕೃಷ್ಣನನ್ನ, ಆ ನಾರಾಯಣ ಅನ್ನೋದು ಆ ಮಾತು ಅವರಿಗೆ ತಿಳಿದಿದ್ರೂ ಕೂಡ ಅವರ ಹೃದಯದಲ್ಲಿರುವಂತಹ ಪ್ರೀತಿ ಎಷ್ಟು ಗಾಢವಾಗಿತ್ತೆಂದರೆ ಆ ಪ್ರೀತಿ ಆ ಮಹಿಮಾ ಜ್ಞಾನವನ್ನ ಆವರಿಸಿಬಿಟ್ಟಿತು. ಇದು ವೃಂದಾವನದ ಭಕ್ತರ ವಿಶೇಷತೆ. ಅವರು ಶ್ರೀಕೃಷ್ಣನನ್ನ ನಮಗೂ ಕೂಡ ಆ ವೈಕುಂಠವನ್ನ ತೋರಿಸ್ತೀಯಾ ಅಂತ ಹೇಳಿ ಅವರು ಒಂದು ರೀತಿ ಮುಗ್ಧತೆಯಲ್ಲಿ ಅವರು ಅವನಿಗೆ ನಿವೇದನೆಯನ್ನ ಸಲ್ಲಿಸಿದಾಗ ಕೃಷ್ಣ ಅವರ ಭಕ್ತಿಯನ್ನ, ಪ್ರೇಮವನ್ನು ಕಂಡು ಅವರಿಗೆ ಆ ವೈಕುಂಠ ಜಗತ್ತು, ಆ ವೃಂದಾವನವನ್ನ ತೋರಿಸ್ತ. ಆಗ ಕೃಷ್ಣನನ್ನ ಆ ವೃಂದಾವನದ ಆ ಗೋಲೋಕ ವೃಂದಾವನವನ್ನ ಕಾಣ್ತಾರೆ. ಅಲ್ಲಿಯೂ ಕೂಡ ತಮ್ಮ ಜೊತೆ ಇರುವ ಕೃಷ್ಣನನ್ನ ಕಾಣ್ತಾರೆ. ಆಗ ಅವರು ಆನಂದಿಸ್ತಾರೆ. ಓ, ಅದೇ ಭಾಗ್ಯ ನಮಗೂ ದೊರಕಿದೆ. ಆ ಕೃಷ್ಣನನ್ನ, ಆ ದಿವ್ಯ ಧಾಮವನ್ನ ಕಂಡು ಅವರು ಸಂತೃಪ್ತರಾಗ್ತಾರೆ. ಆಗ ಶ್ರೀಕೃಷ್ಣ ಸುಮಾರು 7.25 ವರ್ಷದವನಾಗಿದ್ದ. ಮುಂದಿನ ವರ್ಷ ಅಂದರೆ ಮುಂದಿನ ವರ್ಷ ಅವನು 8 ವರ್ಷದವನಾದಾಗ ಆ ಆಶ್ವಿನ ಅಥವಾ ಆ ಶರತ್ ಋತುವಿನ ಆ ಹುಣ್ಣಿಮೆಯ ದಿನ ಅದೊಂದು ವಿಶೇಷ ಲೀಲೆಯಾಗ್ತದೆ. ಆ ಲೀಲೆ ಅದು ಎಂಥ ವಿಶೇಷ ಲೀಲೆ ಅಂದರೆ, ಶ್ರೀಮದ್ ಭಾಗವತದಲ್ಲಿ ಆ ಒಂದು ಲೀಲೆಯನ್ನ, ಆ ಒಂದು ರಾತ್ರಿಯನ್ನ 5 ಅಧ್ಯಾಯಗಳಲ್ಲಿ ವರ್ಣನೆ ಮಾಡಲಾಗಿದೆ. ಅದಕ್ಕೆ ರಾಸಪಂಚಾಧ್ಯಾಯಿ ಅಂತ ಹೇಳಿದ್ದಾರೆ. ನಿನ್ನೆ ನಾನು ಇದರ ಸ್ವಲ್ಪ ಪರಿಚಯವನ್ನು ನೀಡಿದ್ದೆ.
ಹೇಗೆ ಶ್ರೀಮದ್ ಭಾಗವತ ಅದು ಭಗವಂತನ ಸ್ವರೂಪವೇ. ಆ ಗ್ರಂಥ ಅದು ವ್ಯಕ್ತಿರೂಪ. ಆ ವ್ಯಕ್ತಿರೂಪದ ಗ್ರಂಥದ ಪ್ರಾಣವಾಯು ಈ ಅಧ್ಯಾಯಗಳು. ಯಾವುದೇ ಒಬ್ಬ ವ್ಯಕ್ತಿಯ ದೇಹದಲ್ಲಿ 5 ರೀತಿಯ ಪ್ರಾಣವಾಯುಗಳಿರ್ತವೆ. ಪ್ರಾಣ, ಅಪಾನ, ವ್ಯಾನ, ಸಮಾನ, ಉದಾನ ಅಂತ ಹೇಳ್ತಾರೆ. ಈ ಪ್ರಾಣವಾಯುಗಳು ನಮ್ಮ ದೇಹದಲ್ಲಿ ಆತ್ಮವನ್ನ ಹಿಡಿದಿಡುತ್ತವೆ. ಆ ಪ್ರಾಣವಾಯುಗಳ ಕಾರಣದಿಂದಾಗಿ ಆತ್ಮ ನಮ್ಮ ದೇಹದಲ್ಲಿ ಸ್ಥಿರವಾಗಿರುತ್ತೆ. ಯಾವಾಗ ವ್ಯಕ್ತಿಯ ಆತ್ಮ ಶರೀರವನ್ನು ತೊರೆಯುತ್ತೋ ಆ ಪ್ರಾಣವಾಯುಗಳು ತೊರೆದವು ಅಂತ ಹೇಳ್ತಾರೆ. ಹಾಗಾಗಿ ವ್ಯಕ್ತಿ ಪ್ರಾಣ ಕಳೆದುಕೊಂಡ ಅಂತ ನಾವು ಮೃತ್ಯುವನ್ನ ಹೇಳ್ತೀವಿ. ಈ ರೀತಿ ಈ ಭಾಗವತವನ್ನ ವ್ಯಕ್ತಿ ಸ್ವರೂಪದಲ್ಲಿ ಕಂಡರೆ ಆ ವ್ಯಕ್ತಿ ರೂಪದಲ್ಲಿ ಅತಿ ಮುಖ್ಯವಾದಂತಹ ಅಂಶ ಅಂದರೆ ಪ್ರಾಣವಾಯು, ಪ್ರಾಣಗಳು. ಆ ಪ್ರಾಣಗಳಂತಿರುವಂತಹ ಈ ಭಾಗವತ ವ್ಯಕ್ತಿ ರೂಪದ ಪ್ರಾಣಗಳಂತಿರುವಂತಹ ಈ 5 ಅಧ್ಯಾಯಗಳು ಅವು ರಾಸ ಪಂಚಾಧ್ಯಾಯಿ. ಇದು ತುಂಬಾ ಗಹನವಾದಂತಹ ವಿಷಯ. ನಮ್ಮ ಚೈತನ್ಯ ಸಂಪ್ರದಾಯದಲ್ಲಿ ಈ ಒಂದು ವಿಶೇಷ ಲೀಲೆ ಏನಿದೆ ಇದನ್ನು ತುಂಬಾ ಆಳವಾಗಿ ವಿಶ್ಲೇಷಣೆ ಮಾಡಲಾಗಿದೆ. ಅದನ್ನು ಆಳವಾಗಿ ಅದರ ಅರ್ಥವನ್ನ ತಿಳಿದು ಆ ಗೋಪಿಯರ ಭಕ್ತಿಯನ್ನ ಅತಿ ಹೆಚ್ಚಿನ ರೀತಿಯಲ್ಲಿ ಅದನ್ನು ವರ್ಣಿಸಲಾಗಿದೆ. ಸಾಮಾನ್ಯವಾಗಿ ನಾನು ನಿನ್ನೆ ಈ ಮಾತನ್ನ ಹೇಳಿದ್ದೆ. ಕೃಷ್ಣನ ಈ ಗೋಪಿಯರ ಜೊತೆ ಇರುವಂತಹ ಲೀಲೆಯನ್ನ ಅವರು ಕೇಳಿದ ತಕ್ಷಣವೇ ಅವರು ಭೌತಿಕ ಜಗತ್ತಿನ ಕಾಮ ಅಥವಾ ಏನು ಕಾಮ ಕ್ರೀಡೆ, ರತಿಕ್ರೀಡೆಯಂತೆ ಕಾಣ್ತಾರೆ. ಹಿಂದೆ ನಾವು ವೇಣುಗೀತೆಯನ್ನ ಚರ್ಚಿಸುವ ಸಂದರ್ಭದಲ್ಲಿ ಕೆಲವೊಂದು ಅಂಶಗಳನ್ನ ನಾವು ನೋಡಿದ್ವಿ. ಗೋಪಿಯರ ಭಕ್ತಿಯನ್ನು ನಾವು ಹೇಗೆ ತಿಳ್ಕೊಳ್ಬೇಕು ಅಂತ ಅದರ ಕುರಿತಾಗಿ ಒಂದು ಡಾಕ್ಯುಮೆಂಟ್ನು ಕೂಡ ನಾವು ನಿಮಗೆ ಶೇರ್ ಮಾಡಿದ್ವಿ. ಈ ಗೋಪಿಯರನ್ನ ಶ್ರೀ ಚೈತನ್ಯ ಚರಿತಾಮೃತದಲ್ಲಿ ವಿಶೇಷವಾಗಿ ವರ್ಣಿಸಲಾಗಿದೆ. ಕೆಲವೊಂದು ಅಂಶಗಳನ್ನು ನಾವು ನಿಮ್ಮ ಮುಂದೆ ಇಲ್ಲಿ ತೋರಿಸ್ತಾ ಇದ್ದೀವಿ. ಶ್ರೀ ಗೋಪಿಯರೇನಿದ್ದಾರೆ ಇವರು ಕೃಷ್ಣನ ಶುದ್ಧ ಭಕ್ತರು. ಅವರಲ್ಲಿ ಕಿಂಚಿತ್ತೂ ಕೂಡ ಭೌತಿಕ ಆಕಾಂಕ್ಷೆ, ಆಸಕ್ತಿಗಳಿಲ್ಲ. ವಿಶೇಷತೆ ಅವರದ್ದು ಭಕ್ತಿಯದ್ದು ಏನಂದ್ರೆ ಅದು ಮೊದಲನೆಯದಾಗಿ ಅವರ ಪ್ರತಿಯೊಂದು ಕಾರ್ಯ, ಪ್ರತಿಯೊಂದು ಚಿಂತನೆ, ಪ್ರತಿಯೊಂದು ವಿಚಾರ ಅದು ಕೃಷ್ಣನ ಸಂತುಷ್ಟಿಗೆ ಅಂತಾನೆ ಇರುತ್ತೆ. ಈ ಕುರಿತಾಗಿ ನಾವು ಹಿಂದಿನ ಬಾರಿ ಚರ್ಚೆ ಮಾಡಿದ್ವಿ. ಹೇಗೆ ಕೃಷ್ಣನ ಒಂದು ಕ್ಷಣ ತಲೆನೋವನ್ನ ಅವನಿಗೆ ತಲೆನೋವಾದಾಗ ಒಂದು ಕ್ಷಣ ಅದರ ನಿವಾರಣೆ ಆಗಲಿಕ್ಕೆ ಅವರು ಶಾಶ್ವತ ಕಾಲಕ್ಕೆ ನರಕಕ್ಕೆ ಹೋಗಲಿಕ್ಕೂ ತಯಾರಿದ್ದರು. ತಮ್ಮ ಪಾದದ ಧೂಳಿಯನ್ನ ಔಷಧದ ರೂಪದಲ್ಲಿ ನೀಡಬೇಕು ಅಂತ ಕೇಳಿದಾಗ ಅವರು ತಕ್ಷಣವೇ ತಯಾರಾಗ್ತಾರೆ. ಬೇರೆ ಯಾವ ಭಕ್ತರು ಕೂಡ ಆ ಕೃಷ್ಣನಿಗೆ ತಮ್ಮ ಪಾದ ಧೂಳಿಯನ್ನು ನೀಡಿದ್ರೆ ತಾವು ನರಕಕ್ಕೆ ಹೋಗ್ತೀವಿ ಅಂತ ತಿಳಿದು ಹಿಂಜರಿದಿದ್ರು. ಅವರು ಮಾತ್ರ ಕೃಷ್ಣನಿಗೆ ಒಂದು ಕ್ಷಣ ಸಂತುಷ್ಟಿ ಅಥವಾ ಆನಂದವನ್ನು ನೀಡಲಿಕ್ಕೆ ನಾವು ಅನಂತ ಕಾಲದವರೆಗೆ ನರಕಕ್ಕೆ ಹೋಗಲಿಕ್ಕೆ ತಯಾರಿದ್ದೀವಿ ಅಂತ ಅವರು ಆ ಪ್ರಸಂಗದಲ್ಲಿ ಹೇಳಿದ್ರು. ಇದನ್ನು ನಾವು ಹಿಂದೊಮ್ಮೆ ಚರ್ಚೆ ಮಾಡಿದ್ವಿ. ಅಷ್ಟೇ ಅಲ್ಲ, ಅವರು ಶ್ರೀಕೃಷ್ಣನಿಂದ ಏನನ್ನೂ ನಿರೀಕ್ಷಿಸೋದಿಲ್ಲ. ಹೊರರೂಪದಲ್ಲಿ ಅವರು ಕೃಷ್ಣನ ಸಂಗವನ್ನ, ಅವನ ದರ್ಶನವನ್ನ ಬಯಸಿದರೂ ಕೂಡ ಕೃಷ್ಣ ಅದನ್ನ ಅವರಿಗೆ ನೀಡದಿದ್ರೂ ಸಹ ಅವರ ಭಕ್ತಿಯಲ್ಲಿ ಕಿಂಚಿತ್ತೂ ಲೋಪವಾಗೋದಿಲ್ಲ. ಶ್ರೀ ಚೈತನ್ಯ ಮಹಾಪ್ರಭು ಈ ಗೋಪಿಯರ ಭಕ್ತಿಯನ್ನ ವಿಶೇಷ ರೂಪದಲ್ಲಿ ವರ್ಣಿಸಿದ್ದಾರೆ. ಅವರು ನೀಡಿರುವಂತಹ ಒಂದು ವಿಶೇಷವಾದಂತಹ 8 ಪದ್ಯಗಳ ಒಂದು ಕವಿತೆ, ಅದು ಶಿಕ್ಷಾಷ್ಟಕ. ಆ ಶಿಕ್ಷಾಷ್ಟಕದಲ್ಲಿ ಅವರು ಒಂದು ಉನ್ನತ ಭಕ್ತನ ಮನೋವೃತ್ತಿ, ಅವನ ನಿಷ್ಠೆ ಹೇಗಿರುತ್ತೆ, ವಿಶೇಷವಾಗಿ ಗೋಪಿಯರ ನಿಷ್ಠೆ, ಗೋಪಿಯರ ಆ ಭಗವಂತನಲ್ಲಿರುವಂತಹ ಅವನ ಕುರಿತಾಗಿರುವಂತಹ ಶರಣಾಗತಿ ಎಷ್ಟರ ಮಟ್ಟಿಗೆ ಅನ್ನೋದನ್ನ ಅಂತಿಮ ಪದ್ಯದಲ್ಲಿ ಹೇಳ್ತಾರೆ. ಆಶ್ಲಿಷ್ಯವಾ ಪಾದರತಾಂ ಪಿನಷ್ಟು ಮಾಂ ಅದರ್ಶನಾನ್ ಕರೋತು ವಾ.
ಯಥಾ ತಥಾ ವಾ ವಿದಧಾತು ಲಂಪಟೋ ಮತ್ ಪ್ರಾಣನಾಥಸ್ತು ಸ ಏವ ನಾಪರಃ. ಆ ಶ್ಲೋಕದಲ್ಲಿ ಅವರು ಹೇಳ್ತಾರೆ, ಹೇ ಕೃಷ್ಣ, ನೀನು ನಮ್ಮನ್ನು ಸ್ವೀಕರಿಸು ಅಥವಾ ಸ್ವೀಕರಿಸದೆ ನಮ್ಮನ್ನ ನೀನು ತಿರಸ್ಕರಿಸು. ನೀನು ನಮಗೆ ನಿನ್ನ ದರ್ಶನ ಭಾಗ್ಯವನ್ನ ನೀಡು, ಅಥವಾ ನೀವು ನನ್ನನ್ನು ಸದಾ ಆ, ಆ, ನಿನ್ನ ಸಂಘದಿಂದ ದೂರವಿಟ್ಟರು ಸಹ ನೀನು ಹೇಗೆ ಬೇಕಾದರೂ ನನ್ನ ಜೊತೆ ವರ್ತಿಸು. ಅದು ನಿನ್ನ ಸ್ವಾತಂತ್ರ್ಯ. ನೀನು ಹೇಗೆ ನನ್ನ ಜೊತೆ ವರ್ತಿಸಿದರೂ ಕೂಡ ನೀನು ನನ್ನ ಪ್ರಾಣನಾಥ. ಹೇ ಗೋಪಿನಾಥ, ನೀನು ನನ್ನ ಪ್ರಾಣನಾಥ. ಈ ರೀತಿಯಾದಂತಹ ಭಾವ ಇದು ಭೌತಿಕ ಜಗತ್ತಿನಲ್ಲಿ ಎಲ್ಲೆಲ್ಲೂ ಕಾಣೋದಿಲ್ಲ. ಆ ಆ ಇನ್ನೊಬ್ಬ ವ್ಯಕ್ತಿಯ ಸಂಪೂರ್ಣ ಸಂತುಷ್ಟಿಗೆ ಅಂತಾನೆ ತಮ್ಮ ಅಸ್ತಿತ್ವವನ್ನು ಧಾರೆ ಎರೆಯೋದು, ಅದು ಗೋಪಿಯರಲ್ಲಿ ಪೂರ್ಣ ರೂಪದಲ್ಲಿ ಕಾಣಸಿಗುತ್ತೆ. ಸಾಮಾನ್ಯವಾಗಿ ಭಕ್ತರು ಅವರು ಭಗವಂತನ ಭಕ್ತಿಯನ್ನು ಮಾಡಿ ಈ ಸಂಸಾರವನ್ನು ತೊರೆದು ಮುಕ್ತಿಯನ್ನು ಪಡೆದು ಆಧ್ಯಾತ್ಮಿಕ ಜಗತ್ತಿಗೆ ಹೋಗ್ಲಿಕ್ಕೆ ಬಯಸ್ತಾರೆ. ಯಾಕೆಂದ್ರೆ ಅವರಿಗೆ ಗೊತ್ತುಂಟು, ಈ ಜಗತ್ತಿನಲ್ಲಿ ಅನೇಕ ರೀತಿಯ ಕಷ್ಟಗಳಿವೆ, ತೊಡಕುಗಳಿವೆ, ಭಗವಂತನ ವಿಸ್ಮೃತಿಯಾಗತ್ತೆ. ಹಾಗಾಗಿ ಈ ಜಗತ್ತಿನ ಜಂಜಾಟವೇ ಬೇಡ ಅಂತ. ಆದ್ರೆ ಈ ಗೋಪಿಯರು ಮಮ ಜನ್ಮನಿ ಜನ್ಮನೀಶ್ವರೇ ಭವತಾತ್ ಭಕ್ತಿ, ಚೈತನ್ಯ ಮಹಾಪ್ರಭು ಹೇಳಿದ್ದಾರೆ, ನನಗೆ ನೀನು ಈ ಭೌತಿಕ ಸಂಸಾರದಲ್ಲಿ ಜನ್ಮ ಜನ್ಮಾಂತರಗಳವರೆಗೂ ಇಲ್ಲಿಯೇ ಇಟ್ಟರೂ ಸಹ ನಾನು ಅದರಿಂದ ದುಃಖಿತನಾಗೋದಿಲ್ಲ. ನನಗೆ ನೀನೇನು ನೀಡು, ನಿನ್ನ ಅಹೈತುಕಿ ಭಕ್ತಿಯನ್ನು ನೀಡು. ಹಾಗಾಗಿ ಈ ರೀತಿಯಾದಂತಹ ನಿರಪೇಕ್ಷ, ಯಾವುದೇ ಒಂದು ಅಪೇಕ್ಷೆ ಇಲ್ಲ ಭಗವಂತನಿಂದ, ಮಟ್ಟಿಗೆ ಅವರ ಭಕ್ತಿ ಇರುತ್ತೆ. ಕೆಲವೊಮ್ಮೆ ಅವರ ಮಾತುಗಳಲ್ಲಿ ಅವರು ಕೃಷ್ಣನಿಗೆ ಬೇಡಿಕೊಳ್ತಾರೆ, ಹೇ ಕೃಷ್ಣ, ದರ್ಶನವನ್ನ ನೀಡು. ಹೇ ಕೃಷ್ಣ, ನೀನು ನಮ್ಮನ್ನ ದಾಸಿಯರನ್ನಾಗಿ ಸ್ವೀಕರಿಸು. ಅದೆಲ್ಲವೂ ಯಾಕೆ ಅವರು ಬೇಡಿಕೊಳ್ತಾರೆ? ಕೃಷ್ಣ, ನೀನು ದಯವಿಟ್ಟು ವೃಂದಾವನಕ್ಕೆ ಬಾ. ಇದೆಲ್ಲ ಯಾಕೆ ಬೇಡಿಕೊಳ್ತಾರೆ? ಅವರು ಬೇಡಿಕೊಳ್ಳೋದ್ರ ಹಿಂದೆ ಕೃಷ್ಣನ ಆನಂದವೇ ಕಾರಣ. ಅವರಿಗೆ ಗೊತ್ತು, ಕೃಷ್ಣ ವೃಂದಾವನದಲ್ಲಿ ತಮ್ಮ ಸಂಘದಲ್ಲಿದ್ದಾಗ ಅತ್ಯಂತ ಆನಂದವನ್ನು ಅವನು ಅನುಭವಿಸ್ತಾನೆ. ಹಾಗಾಗಿ ಅವನ ಆನಂದಕ್ಕೋಸ್ಕರ ಅವರು ಯಾವ ತ್ಯಾಗಕ್ಕೂ ಸಿದ್ಧ. ಆ ಕೃಷ್ಣ ತಮ್ಮನ್ನ ತೊರೆದು ಇನ್ನೊಂದು ಗೋಪಿಯನ್ನ ಸ್ವೀಕರಿಸಿ ಮುನ್ನಡೆದ್ರೆ ಅದರಿಂದ ಅತಿ ಆನಂದವನ್ನು ಪಡಿತಾ ಇದ್ರೆ ಅವರು ಆ ಗೋಪಿಯನ್ನ ಕೃಷ್ಣನೊಡನೆ ಸೇರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹೀಗೆ ಅವರಲ್ಲಿ ಯಾವುದೇ ದ್ವೇಷ, ಅಸೂಯೆ, ಯಾವುದೇ ಭೌತಿಕ ಈ ಕಲುಷಿತ ಅನರ್ಥಗಳೇನಿದ್ದಾವೆ ಇವ್ಯಾವೂ ಇಲ್ಲ, ಕಲ್ಮಶಗಳು ಯಾವೂ ಇಲ್ಲ. ಕೆಲವೊಮ್ಮೆ ಅವರು ಆ ಮಾನ, ಅಭಿಮಾನ, ಹೆಮ್ಮೆ ಈ ರೀತಿಯ ಭಾವಗಳನ್ನು ತೋರಿಸಿದರೂ ಅದು ಕೃಷ್ಣನ ಆನಂದವನ್ನು ವೃದ್ಧಿಸಲಿಕ್ಕೆ ಮಾತ್ರ. ಇದನ್ನು ನಾವು ಸ್ಪಷ್ಟವಾಗಿ ತತ್ವರೂಪದಲ್ಲಿ ತಿಳಿಯಬೇಕು. ಇದಾದ ಮೇಲೆ ನಾವು ಲೀಲೆಯನ್ನು ಕಾಣುವಾಗ ಆಗ ಅದನ್ನು ನಾವು ಸರಿಯಾಗಿ ತಿಳಿಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಕೃಷ್ಣನ ಸದಾ ಸಂತುಷ್ಟಿಯನ್ನು ಬಯಸುವರು, ಕೃಷ್ಣನಿಂದ ಯಾವುದೇ ಅಪೇಕ್ಷೆ ಇಲ್ಲದಿರುವವರು, ಎಷ್ಟೇ ದುಃಖದಲ್ಲಿದ್ದರೂ ಕೂಡ ಕೃಷ್ಣನನ್ನ ಮರೆಯೋದಿಲ್ಲ. ವೃಂದಾವನದಿಂದ ಕೃಷ್ಣ ಒಂದು ಸಮಯ ದೂರ ಹೋಗ್ತಾನೆ, ಅನೇಕ ವರ್ಷಗಳವರೆಗೆ ಅವನು ದೂರವಿರ್ತಾನೆ. ಆ ಸಮಯ ಅವರಿಗೆ ಅತ್ಯಂತ ಅಸಹನೀಯವಾಗಿರುತ್ತೆ. ಅಂತಹ ದುಃಖದಲ್ಲಿಯೂ ಇದ್ದರೂ ಕೂಡ, ಆ ದುಃಖದಲ್ಲಿ ಯಾವುದೇ ಒಬ್ಬ ಜೀವಿ ಜಗತ್ತಿನಲ್ಲಿ ಇದ್ದರೆ ಆತ ತಕ್ಷಣವೇ ಅವನು ಆತ್ಮಹತ್ಯೆಯನ್ನು ಮಾಡ್ಕೊಂಡು ಬಿಡ್ತಾನೆ, ಅಥವಾ ಕೃಷ್ಣನನ್ನ ತೊರೆದು ಬೇರೊಬ್ಬರನ್ನ ತನ್ನ ಪ್ರಿಯರನ್ನಾಗಿ ಸ್ವೀಕರಿಸಿ ಮುನ್ನಡಿತಾನೆ. ಆದರೆ ಗೋಪಿಯರು ಎಂತಹ ದುಃಖದಲ್ಲಿದ್ದರೂ ಕೂಡ ಕೃಷ್ಣನನ್ನ ಮರೆಯಲಿಲ್ಲ. ಹಾಗಾಗಿ ಈ ಗೋಪಿಯರ ಭಕ್ತಿಯನ್ನ ನಾವು ಸರಿಯಾಗಿ ತಿಳಿದು ಅವರ ಭಕ್ತಿಯನ್ನ ಕೊಂಡಾಡಬೇಕು. ಸಾಮಾನ್ಯವಾಗಿ ಜನರು ಗೋಪಿಯ ಮತ್ತು ಕೃಷ್ಣನ ಲೀಲೆಯನ್ನು ಕೇಳಿದ ತಕ್ಷಣ, ಓ, ಕೃಷ್ಣನೇ ತಾನೇ ಈ ರೀತಿಯಾಗಿ ಅನೇಕ ಸ್ತ್ರೀಯರೊಡನೆ ಹೆಂಗಸರೊಡನೆ ಅವನು ನೃತ್ಯ ಮಾಡಿದನೆಂದ್ರೆ ನಾವ್ಯಾಕೆ ಮಾಡಬಾರದು ಅನ್ನೋ ರೀತಿ ತುಂಬಾ ಸಡಿಲವಾಗಿ ಮಾತಾಡ್ತಾರೆ. ಅದು ಅಜ್ಞಾನ, ಅದು ಮೂರ್ಖತನ.
ಅದು ಭೌತಿಕತೆ. ಯಾರೊಬ್ಬರು ಸರಿಯಾಗಿ ಕೃಷ್ಣನ ಆ, ಮತ್ತು ಗೋಪಿಯರ ಈ ಲೀಲೆಯನ್ನು ತಿಳಿತಾರೋ, ಅತ್ಯಂತ ವಿರಕ್ತರು, ಅತ್ಯಂತ ಪರಮಹಂಸರು, ಅವರು ಈ ಲೀಲೆಗಳನ್ನು ಶ್ಲಾಘಿಸಿದ್ದಾರೆ. ಉದಾಹರಣೆಗೆ ಶಂಕರಾಚಾರ್ಯರು ಅಚ್ಯುತಾಷ್ಟಕದಲ್ಲಿ ಶ್ರೀಕೃಷ್ಣ ಮತ್ತು ಗೋಪಿಯರ ಲೀಲೆಯನ್ನು ವರ್ಣಿಸ್ತಾರೆ. ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ವರ್ಣಿಸ್ತಾರೆ. ಚೈತನ್ಯ ಮಹಾಪ್ರಭು ಅನೇಕ ರೀತಿಯಲ್ಲಿ ವರ್ಣಿಸಿದ್ದಾರೆ. ಭಕ್ತಿ ವಿನೋದ್ ಠಾಕೂರ್, ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್, ಅನೇಕ ಆಚಾರ್ಯರು, ರೂಪ ಗೋಸ್ವಾಮಿ, ವಿಶ್ವನಾಥ ಚಕ್ರವರ್ತಿ ಠಾಕೂರ, ಅದಲ್ಲದೆ ನಮ್ಮ ಆಚಾರ್ಯರಾದಂಥ ಶ್ರೀಲ ಪ್ರಭುಪಾದರು. ಈ ರೀತಿ ಯಾವೊಬ್ಬ ಪ್ರಾಮಾಣಿಕ ಭಕ್ತನೂ ಕೂಡ ಶ್ರೀಕೃಷ್ಣನ ಈ ಪರಮ ಭಕ್ತರನ್ನ ಅವನು ಅತ್ಯಂತ ಗೌರವದಿಂದ ಕಾಣ್ತಾನೆ. ಅವರ ಅನುಕರಣೆಯನ್ನು ನಾವು ಮಾಡಬಾರದು. ಅವರ ಭಾವವನ್ನು ತಿಳಿದು ಅದನ್ನು ನಮ್ಮ ಜೀವನದಲ್ಲಿ ಪ್ರಯತ್ನ ಮಾಡಬೇಕು, ಆ ಭಾವವನ್ನು ಅನುಶೀಲನೆ ಮಾಡಲಿಕ್ಕೆ. ಕೆಲವೊಮ್ಮೆ ಜನ ಗೋಪಿಯರ ಭಕ್ತಿಯನ್ನು ತಿಳಿದ ತಕ್ಷಣ ತಾವು ಕೂಡ ಗೋಪಿಯರಂತೆ ಆಗಲಿಕ್ಕೆ ಅವರ ರೀತಿಯೇ ಅನುಕರಣೆ ಮಾಡೋದು, ಅವರ ವೇಷದಲ್ಲಿ, ಅವರ ವರ್ತನೆಯ ರೀತಿಯಲ್ಲಿ ಅವರ ಮಾತುಗಳನ್ನು ಉಪಯೋಗಿಸೋದು. ಇದರಿಂದ ನಾವು ಎಂದೂ ಕೂಡ ಗೋಪಿಯರ ಭಾವವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ, ಕೃಷ್ಣನಿಗೆ ಪ್ರಿಯರಾಗಲು ಸಾಧ್ಯ ಇಲ್ಲ. ನಾವು ನಮ್ರರಾಗಿ ಸಹಿಷ್ಣುತೆಯಿಂದ ಬೇರೆಲ್ಲರಿಗೂ ಗೌರವವನ್ನು ತೋರಿಸ್ತಾ, ಗುರುಗಳ ಆಜ್ಞೆಯನ್ನು ಪಾಲಿಸ್ತಾ, ನಾಮಸ್ಮರಣೆಯನ್ನು ಮಾಡ್ತಾ ಈ ಭಕ್ತಿ ಸಾಧನೆಯನ್ನು ಮಾಡಿದಾಗ ಭಗವಂತನ ಕೃಪೆಯಿಂದ ನಾವು ಆ ಉನ್ನತ ಸ್ಥಾನವನ್ನು ಪಡೆಯದೆ ಹೊರತು ಕೇವಲ ಅನುಕರಣೆಯಿಂದ ನಾವು ಏನನ್ನೂ ಪಡೀಲಿಕ್ಕಾಗೋದಿಲ್ಲ. ಅದಕ್ಕೆ ಸಹಜೀಯ ಅಂತ ಹೇಳ್ತಾರೆ. ಅದು ಒಂದು ರೀತಿಯ ಅಪಸಂಪ್ರದಾಯವಾಗಿಬಿಡುತ್ತೆ. ಅನುಕರಣೆ ಬೇಡ, ನಮ್ರ ಭಾವದ ಅನುಸರಣೆ ಇರಲಿ ಅಂತ ನಾವಿದನ್ನು ಇಲ್ಲಿ ಮತ್ತೊಮ್ಮೆ ಸ್ಪಷ್ಟೀಕರಿಸ್ತಾ ಈ ಚರ್ಚೆಯ ಈ ಲೀಲೆಯನ್ನು ಸಂಕ್ಷೇಪವಾಗಿ ನೋಡೋಣ. ಈ ಲೀಲೆ ಇದು ಪ್ರಾರಂಭ ಆಗುವುದು ಆ ಶರತ್ ಋತುವಿನ ಆ ಹುಣ್ಣಿಮೆಯ ದಿನ. ಶ್ರೀಕೃಷ್ಣ ಆ ಹಿಂದಿನ ವರ್ಷ ಆತ ಆ ವಸ್ತ್ರಹರಣ ಲೀಲೆಯಲ್ಲಿ ಆ ಗೋಪಿಯರ ಇಚ್ಛೆಯನ್ನು ಸ್ವೀಕರಿಸಿದ್ದ. ತಮಗೆಲ್ಲ ತಿಳಿದಿರಬಹುದು ಆ ಇಚ್ಛೆ ಏನಾಗಿತ್ತು. ಯಾರಾದರೂ ನೆನೆಸ್ಕೊಳ್ತೀರಾ ಇಚ್ಛೆ ಏನಾಗಿತ್ತು ಅಂತ? ಗೋಪಿಯರ ಆ ಕಾತ್ಯಾಯಿನಿ ವ್ರತದ ಇಚ್ಛೆ ಯಾರಾದರೂ ನೆನೆಸ್ಕೊಳ್ತೀರಾ? ಅವನೇ ತಮ್ಮ ಪತಿ ಆಗ್ಬೇಕು ಅಂತ ಬಯಸಿದ್ರು. ತುಂಬಾ ಚೆನ್ನಾಗಿ, ಅವನೇ ತಮ್ಮ ಪತಿ ಆಗ್ಬೇಕು ಅಂತ. ಕರೆಕ್ಟ್ ಕರೆಕ್ಟ್. ಸೊ ಅವನನ್ನ ಅವರು ಪತಿಯಾಗಿ ಪಡೀಲಿಕ್ಕೆ ಅವರು ಬಯಸಿದ್ರು. ಒಂದು ರೀತಿಯಲ್ಲಿ ಕೃಷ್ಣ ಅವರ ವಸ್ತ್ರ ಅಪಹರಣ ಮಾಡಿ ಅವರ ಇಚ್ಛೆಯನ್ನ ಸ್ವೀಕರಿಸಿದ್ದ. ಈಗ ಅವರನ್ನ ಈ ಲೀಲೆಯ ಮೂಲಕ ಸ್ವೀಕರಿಸ್ತಾ ಇದ್ದಾನೆ. ಹೀಗೆ ಆ ದಿನ ಅದು ವಿಶೇಷ ದಿನ, ಅತ್ಯಂತ ಸುಂದರವಾದಂತಹ ರಾತ್ರಿ, ಆ ಹುಣ್ಣಿಮೆ, ಅದು ಶರತ್ ಋತು. ನೋಡಿ, ಶರತ್ ಋತು ಬರೋದು ವರ್ಷಾ ಋತುವಿನ ನಂತರ. ವರ್ಷಾ ಋತುವಿನಲ್ಲಿ ತುಂಬ ಧಾರಾಕಾರವಾಗಿ ಮಳೆ ಬಂದು ಪ್ರಕೃತಿ ಎಲ್ಲವೂ ಕೂಡ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇರುತ್ತೆ. ಎಲ್ಲ ರೀತಿಯ ಪುಷ್ಪಗಳು ಅರಳಿರ್ತವೆ, ತುಂಬ ಸ್ವಚ್ಛವಾಗಿರುತ್ತೆ. ಅದು ಮಳೆ ನಿಂತಾದ ಮೇಲೆ ನದಿಗಳೆಲ್ಲವೂ ಕೂಡ ಅವುಗಳ ಆ ಮಣ್ಣು ಕೆಸರಿಂದ ಕೂಡಿರುವಂತಹ ನೀರು ಅದೆಲ್ಲವೂ ಸೆಟಲ್ ಆಗಿ ತಿಳಿಯಾಗಿರುತ್ತೆ. ತುಂಬ ಸ್ವಚ್ಛ ನದಿಗಳು ಹರಿತಾ ಇರ್ತವೆ. ಆ ಎಲ್ಲ ಪಕ್ಷಿಗಳು, ಎಲ್ಲ ವನ್ಯ ಪ್ರಾಣಿಗಳು ಸಂತೋಷದಲ್ಲಿರ್ತವೆ. ಅದು ತುಂಬ ಆಹ್ಲಾದಕರವಾದಂತಹ ಸಮಯ, ವರ್ಷದ ಸಮಯ. ಅದು ಶರತ್ ಋತು. ಅದರಲ್ಲಿಯೂ ಕೂಡ ಅದು ಹುಣ್ಣಿಮೆಯ ದಿನವಾಗಿತ್ತು. ಆ ಸ್ಥಾನ ಅದು ಅತ್ಯಂತ ರಮಣೀಯವಾದಂತಹ ವೃಂದಾವನ. ಅಲ್ಲಿ ಈ ಗೋಪಿಯರನ್ನ ಕೃಷ್ಣ ತನ್ನ ಆ ಕೊಳಲಿನ ಮೂಲಕ ಅವರನ್ನ ಕರೀತಾ ಇದ್ದಾನೆ. ತನ್ನ ಕೊಳಲಿನ ಮೂಲಕ ಕೃಷ್ಣ ಒಂದು ವಿಶೇಷವಾದ ನಾದವನ್ನ ಹೊರಹೊಮ್ಮಿಸ್ತಾನೆ. ಪಂಚಮನಾದ ಅಂತಲೂ ಕೂಡ ಹೇಳ್ತಾರೆ, 5th ನೋಟ್. ಆ ನಾದ ಅದು ಆ ಗೋಪಿಯರ ಕಿವಿಯ ಮೂಲಕ ಹೋಗಿ ಅವರ ಹೃದಯವನ್ನ ಅದು ಕಲಕಿ ಅವರನ್ನ ಸೆಳೆಯುತ್ತೆ. ಆ ನಾದವನ್ನ ಕೇಳಿದ ತಕ್ಷಣ ಅವರು ಒಂದು ರೀತಿ ಹುಚ್ಚರಾಗಿ ಅವರು ಆ ಕೃಷ್ಣನನ್ನ ನೋಡಲಿಕ್ಕೆ, ಅವನ ದರ್ಶನವನ್ನ ಪಡಿಲಿಕ್ಕೆ
ತಕ್ಷಣವೇ ಹೊರಡ್ತಾರೆ. ಆ ನಿರೀಕ್ಷೆಯಲ್ಲಿ ಹೊರಡಬೇಕಾದ್ರೆ ಯಾವುದೇ ರೀತಿಯ ತೊಡಕುಗಳಿದ್ರೂ ಕೂಡ ಅವೆಲ್ಲವನ್ನ ತೊರೆದು ಹೋಗ್ತಾರೆ. ಕೆಲವು ಗೋಪಿಯರು ಆ ಸಮಯದಲ್ಲಿ ತಮ್ಮ ಮನೆಯಲ್ಲಿ ಅನೇಕ ಕಾರ್ಯಗಳಲ್ಲಿ ತೊಡಗಿದ್ರು. ಆ ಕಾರ್ಯಗಳನ್ನು ಕೂಡ ತೊರೆದು ಹೋಗ್ತಾರೆ. ಏನೇನು ಕಾರ್ಯ ಮಾಡ್ತಾ ಇದ್ರು? ಕೆಲವರು ಹಸುಗಳನ್ನು ಕರೀತಾ ಇದ್ರು, ಹಾಲನ್ನ ಅಥವಾ ಮೊಸರನ್ನ ಕಡಿತಾ ಇದ್ರು, ಒಲೆಯ ಮೇಲೆ ರೊಟ್ಟಿಯನ್ನ ಮಾಡ್ತಾ ಇದ್ರು, ವಸ್ತ್ರವನ್ನ ಧರಿಸ್ತಾ ಇದ್ರು, ಬೇರೆಯವರಿಗೆ ವಸ್ತ್ರವನ್ನ ನೀಡ್ತಾ ಇದ್ರು, ಮನೆಯ ಜನರಿಗೆ ಸೇವೆಯನ್ನ ಮಾಡ್ತಾ ಇದ್ರು, ಹಸುಗಳನ್ನ ತೊಳಿತಾ ಇದ್ರು, ತಮ್ಮ ಶೃಂಗಾರವನ್ನ ಮಾಡ್ತಾ ಕಾಡಿಗೆಯನ್ನು ಹಚ್ಕೊಳ್ತಾ ಇದ್ರು, ವಸ್ತ್ರವನ್ನ ಧರಿಸ್ತಾ ಇದ್ರು. ಆದರೆ ಯಾವ ಸಮಯದಲ್ಲಿ ಅವರು ಈ ಕೃಷ್ಣನ ವೇಣುನಾದವನ್ನ ಕೇಳ್ತಾರೋ ತಕ್ಷಣವೇ ಒಂದು ರೀತಿ ಅವರಿಗೆ ಏನೋ ಒಂದು ಆವರಿಸಿದಂತೆ ಒಂದು ರೀತಿ ಅವರ ಮನಸ್ಸು ಪೂರ್ತಿಯಾಗಿ ಸೆಳೀತಾ ಇದೆ. ಯಾಕೆಂದರೆ ಕೃಷ್ಣನ ಆ ವೇಣುನಾದ ಆಗಿದೆ. ಅವರು ಓಡಿ ಓಡಿ ಹೋಗ್ತಾ ಇದ್ದಾರೆ. ತಾವೇನು ಮಾಡ್ತಾ ಇದ್ರು ಅದೆಲ್ಲವನ್ನ ಅಲ್ಲಿಯೇ ಬಿಟ್ಟುಬಿಟ್ಟು ತಕ್ಷಣವೇ ಓಡ್ತಾ ಇದ್ದಾರೆ. ಕೆಲವರು ಶೃಂಗಾರ ಮಾಡ್ಕೊಳ್ತಾ ಇದ್ರು, ಒಂದು ಕಣ್ಣಿಗೆ ಕಾಡಿಗೆ ಹಚ್ಕೊಂಡಿದ್ರು, ಇನ್ನೊಂದು ಕಣ್ಣಿಗೆ ಕಾಡಿಗೆನ ಹಚ್ಕೊಂಡಿರ್ಲಿಲ್ಲ. ಕೆಲವರು ತಮ್ಮ ಆಭರಣಗಳ ಕೇವಲ ಒಂದು ಕಿವಿ ಒಂದು ಮೂಗು ಏನು ಧರಿಸ್ಕೊಳ್ತಾ ಇದ್ರು. ಆದರೆ ಯಾವಾಗ ನಾದ ಕೇಳಿತು ತಕ್ಷಣವೇ ಒಂದು ರೀತಿ ಹುಚ್ಚರಾಗಿ ಹೋಗ್ತಾ ಇದ್ದಾರೆ. ಕೆಲವರು ಕಿವಿಯ ಆಭರಣಗಳನ್ನು ಕಾಲು ಅಥವಾ ಮೂಗಿಗೆ ಧರಿಸ್ಕೊಂಡಿದ್ದಾರೆ, ಕೈಯಿಂದ ಕಾಲಿಗೆ ಹಾಕೊಂಡಿದ್ದಾರೆ. ಆ ಉನ್ಮಾದದಲ್ಲಿ ಅಂತಹ ಆ ಭಕ್ತಿಯ ಉನ್ಮಾದ ಅದು. ಇದು ಒಂದು ಆತ್ಮದ ಭಗವಂತನೆಡೆಗಿರುವಂತಹ ಅತೀವವಾದ ಆಕರ್ಷಣೆ. ಇದು ಆತ್ಮರಲ್ಲಿ, ಪ್ರತಿಯೊಂದು ಆತ್ಮದಲ್ಲಿದೆ. ಯಾವಾಗ ಆ ಆತ್ಮ ಭಗವಂತನ ಕೃಪೆಗೆ ಪಾತ್ರವಾಗುತ್ತೋ ಆಗ ಆತ್ಮದ ಪೂರ್ತಿ ಲಕ್ಷಣ ಹೊರಹೊಮ್ಮುತ್ತೆ. ಇದು ಒಂದು ರೀತಿಯ ಪರಿಪೂರ್ಣತೆಯ ಲಕ್ಷಣ. ಆತ್ಮ ಮತ್ತು ಪರಮಾತ್ಮ ಅವರ ಮಿಲನ. ಇದನ್ನು ನಾವು ಕೇವಲ ಬಾಹ್ಯ ರೂಪದಲ್ಲಿ ಒಬ್ಬ ಪುರುಷ ಸ್ತ್ರೀಯಂತೆ ಕಾಣಬಾರದು. ಮುಖ್ಯವಾಗಿ ಆ ಭಗವಂತ ಅವನೇ ಪರಮ ಆಕರ್ಷಕ. ಅವನ ಆಕರ್ಷಣೆ ಎಷ್ಟರ ಮಟ್ಟಿಗೆ ಇದೆ ಅಂದರೆ ಕೇವಲ ಮನುಷ್ಯ ಜಾತಿಯಲ್ಲ, ಪ್ರಾಣಿ, ಪಕ್ಷಿ, ಇದನ್ನೆಲ್ಲ ನಾವು ವೇಣುಗೀತೆಯ ಸಂದರ್ಭದಲ್ಲಿ ಕೇಳಿದ್ದೀವಲ್ವ. ಅವನ ವೇಣುವಿನ ಪ್ರಭಾವ ಏನಿತ್ತು ಅಂತ ನಾವೆಲ್ಲ ಅಲ್ಲಿ ನೋಡಿದ್ದೀವಿ. ಈಗ ವಿಶೇಷವಾಗಿ ಅವನು ಕಿಶೋರಾವಸ್ಥೆಯಲ್ಲಿದ್ದಾನೆ. ಆ ಆಕರ್ಷಣೆ ಇನ್ನಷ್ಟು ಪೂರ್ತಿಯಾಗಿದೆ. ಆ ಆಕರ್ಷಣೆಯ ವೇಣುನಾದ ಈಗ ಈ ಗೋಪಿಯರನ್ನ ಅತ್ಯಂತ ವಿಶೇಷ ರೀತಿಯಲ್ಲಿ ಆಕರ್ಷಿಸ್ತಾ ಇದೆ. ಅವರು ತಮ್ಮ ಸಂಬಂಧಗಳೆಲ್ಲವನ್ನ ತೊರೆದು ಅವ್ರಿಗೆ ಒಂದು ರೀತಿ ಈ ಮಾತು ತಿಳಿಯಿತು, ನಾವು ಮನೆಯನ್ನ ಬಿಟ್ಟು ಈ ರಾತ್ರಿಯ ಸಮಯ ಹೋಗ್ತಾ ಇದ್ದೀವಿ ಅಂದರೆ ಇದು ಯಾವುದೇ ಒಂದು ವೈದಿಕ ಸಮಾಜದಲ್ಲಿ ಕೇಳರಿಯದಂತಹ ಮಾತು, ಕೇಳರಿಯದಂತಹ ಘಟನೆ. ಆದರೆ ಭಗವಂತನ ಈ ಕರೆ, ಆ ವೇಣುವಿನ ಕರೆಯನ್ನ ಅವರು ಗೌರವಿಸ್ತಾ ಎಲ್ಲವನ್ನ ತೊರೆದು ಅವರು ತುಂಬ ನೈಸರ್ಗಿಕ ರೀತಿಯಲ್ಲಿ ನದಿ ಹೇಗೆ ಸಾಗರದ ಕಡೆ ಹರಿಯುತ್ತೋ ಹಾಗೆ ಅವರು ತೆರಳುತ್ತಾ ಇದ್ದಾರೆ. ಒಂದು ರೀತಿ ಓಡ್ತಾ ಇದ್ದಾರೆ. ಅವರು ಪ್ರತಿಯೊಂದು ಮನೆಯಿಂದನೂ ಕೂಡ ಗೋಪಿಯರು ಓಡ್ತಾ ಇದ್ದಾರೆ. ಪರಸ್ಪರ ಅವ್ರಿಗೆ ಗೊತ್ತಿರಲಿಲ್ಲ, ಆದರೆ ಎಲ್ಲರೂ ಕೂಡ ಆ ದಿಕ್ಕಿನಲ್ಲಿ ಓಡ್ತಾ ಇದ್ದಾರೆ. ಆಗ ಓಡ್ತಾ ಓಡ್ತಾ ಅವರು ಆ ಜಾಗಕ್ಕೆ ಬರ್ತಾರೆ. ದಯವಿಟ್ಟು ಮ್ಯೂಟ್ ಮಾಡಿ. ಸುನಿಲ್ ಪ್ರಭು, ನೀವು ಮಾನಿಟರ್ ಮಾಡಿ ಇದನ್ನ. ಸೊ ಈ ರೀತಿಯಾಗಿ ಅವರು ಭೇಟಿ ಆಗ್ಲಿಕ್ಕೆ ಈಗ ಕಾಡಿನ ಕಡೆ ಬಂದಿದ್ದಾರೆ. ಅಲ್ಲಿ ಎಲ್ಲ ಗೋಪಿಯರು ಸೇರಿದ್ದಾರೆ. ಆ ಕೃಷ್ಣನ ಮುಂದೆ ಬಂದಿದ್ದಾರೆ. ಆ ಗೋಪಿಯರಲ್ಲಿ ಅನೇಕ ರೀತಿಯ ಗೋಪಿಯರಿದ್ದರು. ಇದನ್ನ ವಿಶೇಷ ರೂಪದಲ್ಲಿ ನಮ್ಮ ಆಚಾರ್ಯರು ಹೇಳಿದ್ದಾರೆ. ಶ್ರೀಮದ್ ಭಾಗವತದಲ್ಲಿ ಗೋಪಿಯರನ್ನ ವರ್ಣಿಸ್ತಾ ಅವರ ಅನೇಕ ವರ್ಗಗಳನ್ನು ಕೂಡ ಒಂದು ರೀತಿ ಸೂಚನೆಯನ್ನು ನೀಡಲಾಗಿದೆ. ನಮ್ಮ ಆಚಾರ್ಯರು ಅದನ್ನು ಇನ್ನಷ್ಟು ಹೆಚ್ಚು ರೀತಿಯಲ್ಲಿ ವರ್ಣಿಸಿದ್ದಾರೆ. ಕೆಲವು ಗೋಪಿಯರು ಆಧ್ಯಾತ್ಮಿಕ ಜಗತ್ತು ಗೋಲೋಕ ವೃಂದಾವನದಿಂದ ಅವರು ಧರೆಗೆ ಭಗವಂತನ ಜೊತೆ ಲೀಲೆಯಲ್ಲಿ ಬಂದಿದ್ದರು. ಅವರು ಕೂಡ ಈ ಭಗವಂತನನ್ನ ಭೇಟಿಯಾಗಲಿಕ್ಕೆ ಹೋಗ್ತಾ ಇದ್ದಾರೆ. ಅದಲ್ಲದೆ ಅವರನ್ನು ನಿತ್ಯ ಸಿದ್ಧ ಗೋಪಿಯರು ಅಂತ ಹೇಳ್ತಾರೆ. ನಿತ್ಯ ಸಿದ್ಧರು ಅಂದರೆ ಆಧ್ಯಾತ್ಮಿಕ ಜಗತ್ತಿನಿಂದ ಬಂದಿದ್ರು. ಅವರು ನಿತ್ಯವೂ ಕೂಡ ಭಗವಂತನ ಲೀಲೆಗಳಲ್ಲಿ ತೊಡಗಿರುವವರು ಆಧ್ಯಾತ್ಮಿಕ ಜಗತ್ತಿನಲ್ಲಿ. ಹಾಗಾಗಿ ಅವರು ಈ ಭೌಮ ವೃಂದಾವನಕ್ಕೆ ಬಂದಿದ್ದಾರೆ. ಅವರೀಗ ಭಗವಂತನ ಲೀಲೆ ಇಲ್ಲಿ ಪಾಲ್ಗೊಳ್ತಾ ಇದ್ದಾರೆ.
ಅದಲ್ಲದೆ ಕೆಲವರು ಸಾಧನಾ ಸಿದ್ಧ ಗೋಪಿಯರು ಇದ್ದರು. ಈ ಸಾಧನಾ ಸಿದ್ಧ ಗೋಪಿಯರಲ್ಲಿ ಎರಡು ವಿಭಾಗಗಳನ್ನು ನಮ್ಮ ಆಚಾರ್ಯರು ಹೇಳ್ತಾರೆ. ಒಂದು ವಿಶೇಷ ಗೋಪಿಯರು, ಅಂದ್ರೆ ಈ ಸಾಧನಾ ಸಿದ್ಧರಲ್ಲಿ ಕೆಲವರು ವಿಶೇಷರಿದ್ದರು. ಯಾರವರು? ಶ್ರುತಿಚಾರಿ ಗೋಪಿಯರು. ಶ್ರುತಿಚಾರಿ ಅಂದ್ರೆ ಎಲ್ಲ ವೇದ ಉಪನಿಷತ್ತುಗಳು ಆ, ಎಲ್ಲ ವೇದ ಉಪನಿಷತ್ತುಗಳು ವ್ಯಕ್ತಿ ರೂಪದಲ್ಲಿ ಗೋಪಿಯರಾಗಿ ಅವರು ಈ ಭಗವಂತನ ಈ ಆ, ಲೀಲೆಯಲ್ಲಿ ಅವರು ಕೂಡ ಪಾಲ್ಗೊಳ್ತಾ ಇದ್ದಾರೆ. ಅವರನ್ನ ಶ್ರುತಿಚಾರಿ ಗೋಪಿಯರು ಅಂತ ಹೇಳಿದ್ದಾರೆ. ಇನ್ನೊಂದು ವಿಶೇಷ ಸಾಧನಾ ಸಿದ್ಧ ಗೋಪಿಯರು ಅವರು ಋಷಿಚಾರಿ ಗೋಪಿಯರು. ಋಷಿ ಅಂದ್ರೆ ಆ, ಮುನಿ. ಏನಪ್ಪ ಇದು ಗೋಪಿಯರು ಋಷಿ ಅಂತ ಹೇಳ್ತಾ ಇದ್ದಾರೆ, ಯಾರಿವರು? ಯಾರಾದರೂ ಊಹೆ ಮಾಡ್ತೀರಾ ಯಾರಾಗಿರ್ಬೋದು ಈ ಋಷಿಗಳು ಅಂತ? ಯಾರಾದರೂ ಊಹೆ ಮಾಡ್ತೀರಾ? ತ್ರೇತಾಯುಗದಲ್ಲಿ ರಾಮನ ರಾಮನ ಅವತಾರದಲ್ಲಿ ಋಷಿಗಳಾಗಿರೋದು. ವಾ ವಾ, ತುಂಬಾ ಒಳ್ಳೆಯದು, ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದಾರ. ಎಸ್, ದಂಡಕಾರಣ್ಯದಲ್ಲಿ ಶ್ರೀರಾಮ ತನ್ನ ಅಂದ್ರೆ ಲಕ್ಷ್ಮಣ ಮತ್ತೆ ಸೀತೆಯರೊಡನೆ ಬರಬೇಕಾದ್ರೆ ರಾಮನ ಆ ಸುಂದರ ರೂಪವನ್ನ ಕಂಡು ಋಷಿಗಳು ಇವರು ವಿಶೇಷವಾಗಿ ಇವರು ರಾಗಾನುಗ ಭಕ್ತಿಯಲ್ಲಿ ತೊಡಗಿದ್ದರು. ಹಾಗಾಗಿ ಆ ರಾಮನ ದಿವ್ಯ ಸೌಂದರ್ಯವನ್ನ ಕಂಡು ಅವರು ಈ ರೀತಿಯ ಭಕ್ತಿಯಲ್ಲಿ ತೊಡಗುತ್ತೀವಿ ಅನ್ನೋ ಒಂದು ಅವರು ಹಿಂದೆ ಯೋಚನೆಯಲ್ಲಿದ್ದರು. ದಂಡಕಾರಣ್ಯ ಹಾ, ಎಸ್, ಅವರು ಹಿಂದೆ ಈ ರೀತಿಯಾಗಿ ಆಲೋಚನೆ ಮಾಡ್ತಾ ಇದ್ರು. ಆ ಆಲೋಚನೆಯನ್ನ ರಾಮ ತಕ್ಷಣವೇ ತಿಳಿದ. ಅವರಿಗೆ ಗೊತ್ತಿತ್ತು ನಾವು ಋಷಿಗಳಾಗಿದ್ದೀವಿ ಈಗ, ಹಾಗಾಗಿ ಈ ರೀತಿಯ ಭಾವ ಅದು ಸೂಕ್ತ ಅಲ್ಲ. ಆ ಪ್ರಾರ್ಥನೆಯನ್ನು ಕೂಡ ಅವರು ಮಾಡಲಿಲ್ಲ. ಆದರೆ ರಾಮ ಅವರ ಅಂತರಾತ್ಮದ ಮಾತನ್ನ ತಿಳಿದು ಅವನೇ ತಾನಾಗಿ ಹೇಳ್ತಾನೆ, ನಾನು ಮುಂದೆ ನನ್ನ ಮೂಲ ರೂಪ ಕೃಷ್ಣನಾಗಿ ಪ್ರಕಟನಾದಾಗ ನೀವು ಗೋಪಿಯರಾಗಿ ಪ್ರಕಟರಾಗಿ. ಋಷಿಚಾರಿ ಗೋಪಿಯರವರು ಆ ದಂಡಕಾರಣ್ಯದ ಋಷಿಗಳು ಆ ರಾಗಾನುಗ ಭಕ್ತಿಯನ್ನು ಮಾಡ್ತಾ ಇದ್ದರು, ಅವರು ಗೋಪಿಯರಾದರು. ಅದಲ್ಲದೆ ಕೆಲವು ದೇವಕನ್ಯಾ ಗೋಪಿಯರು ಅಂತ ಇದ್ರು. ಈ ದೇವಕನ್ಯಾ ಗೋಪಿಯರು ಯಾರು? ಇವರು ಆ ದೇವಲೋಕ ಅಥವಾ ಸ್ವರ್ಗಲೋಕದ ವಿಶೇಷ ಭಕ್ತರು. ಇವರು ಎಲ್ಲ ಸ್ವರ್ಗಲೋಕದ ಸ್ತ್ರೀಯರಲ್ಲ, ಇವರು ವಿಶೇಷ ದೇವಕನ್ಯಾ ಗೋಪಿಯರು. ಇವರು ಕೂಡ ಇದ್ರು. ಸೊ ಹೀಗೆ ಸಾಧನಾ ಸಿದ್ಧರಲ್ಲಿ ವಿಶೇಷ ಗುಂಪು ಇತ್ತು. ಅದಲ್ಲದೆ ಸಾಧನೆಯನ್ನ ಮಾಡ್ತಾ ವೈದಿ ಸಾಧನ, ನಂತರ ಆ ರಾಗಾನುಗ ಸಾಧನ ಅಂದ್ರೆ ಏನು, ಒಬ್ಬ ಉನ್ನತ ಭಕ್ತನ ಸಂಘದಿಂದ ಆ ಅಭಿಲಾಷೆಯನ್ನ ಜಾಗೃತಿಗೊಳಿಸಿದಂಥವರು ಅವರು ಕೂಡ ರಾಗಾನುಗ ಸಾಧನ, ಅವರೂ ಕೂಡ ಇದರಲ್ಲಿದ್ದರು. ಸೊ ಹೀಗೆ ಈ ಗೋಪಿಯರಲ್ಲಿ ಅನೇಕ ವರ್ಗಗಳಿದ್ವು. ಸೊ ಈ ಎಲ್ಲ ರೀತಿಯ ಗೋಪಿಯರು ಈಗ ಆ ಕೃಷ್ಣನ ವೇಣುನಾದವನ್ನ ಕೇಳಿ ಆ ರಾತ್ರಿ ಅವರೆಲ್ಲರೂ ಅವನನ್ನ ಕಾಣಲಿಕ್ಕೆ ಅಲ್ಲಿ ಯಮುನಾ ನದಿಯ ತೀರಕ್ಕೆ ಬಂದಿದ್ದಾರೆ. ಕೃಷ್ಣ ಅವರನ್ನ ಕಂಡು ಏನು ಮಾಡ್ದ ಅನ್ನೋದನ್ನ ಈಗ ಶುಕದೇವ ಗೋಸ್ವಾಮಿ ವರ್ಣಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ರು. ತಕ್ಷಣವೇ ಆ ಸಭೆಯಲ್ಲಿ ಪರೀಕ್ಷಿತನಿಗೆ ಒಂದು ಯೋಚನೆ ಬಂತು. ಆ ಯೋಚನೆಯ ಕಾರಣದಿಂದಾಗಿ ಅವನೊಂದು ಪ್ರಶ್ನೆಯನ್ನ ಕೇಳ್ದ. ಏನದು ಪ್ರಶ್ನೆ? ಅವನಿಗೆ ಗೊತ್ತಿತ್ತು ಈ ಸಭೆಯಲ್ಲಿರುವಂತಹ ಸಾವಿರಾರು ಋಷಿಗಳು, ರಾಜರು, ಇವರೆಲ್ಲರೂ ಕೂಡ ಭಗವಂತನ ಬಗ್ಗೆ ಸರಿಯಾಗಿ ತಿಳಿದಿಲ್ಲ. ಅವರು ಭಗವಂತನ ಶುದ್ಧ ಭಕ್ತಿಯನ್ನ ಪಡೆದಿಲ್ಲ. ಹಾಗಾಗಿ ಅವರಲ್ಲಿ ಸಂಶಯ ಬಂದಿರಬಹುದು, ಯಾಕೆ ಈ ಭಗವಂತ ಈ ಜಗತ್ತಿನ ಸಾಮಾನ್ಯ ಸ್ತ್ರೀಯರನ್ನ, ಅದು ಕೂಡ ಈ ಕಾಮಭಾವದಲ್ಲಿರುವಂತಹ ಸ್ತ್ರೀಯರನ್ನ ಅವರನ್ನ ಸ್ವೀಕರಿಸ್ತಾ ಇದ್ದಾನೆ? ಈ ರೀತಿಯಾದಂತಹ ಯೋಚನೆ, ಆ ಸಂಶಯ ಅವರಲ್ಲಿರಬಹುದು ಅನ್ನೋ ಒಂದು ಕಾಳಜಿಯಿಂದ ಪರೀಕ್ಷಿತನಿಗೆ ಏನೇ ಸಂಶಯ ಇರಲಿಲ್ಲ. ಅವನಿಗೆ ಸ್ಪಷ್ಟವಾಗಿ ತಿಳಿದಿತ್ತು ಈ ಮಾತು. ಆದರೂ ಕೂಡ ಅವರೆಲ್ಲರ ಆ ಸಂಶಯ ನಿವಾರಣೆಗೆ ಅಂತ ಪರೀಕ್ಷಿತ ಒಂದು ಪ್ರಶ್ನೆಯನ್ನ ಕೇಳ್ತಾನೆ. ಏನು ಪ್ರಶ್ನೆಯನ್ನ ಕೇಳ್ತಾನೆ ನೋಡಿ. ಕೃಷ್ಣನನ್ನ ತಮ್ಮ ಪ್ರಿಯತಮನಾಗಿ ತಿಳಿದು ಈ ಯುವತಿಯರು ಇವರು ಇವನೆಡೆಗೆ ಹೋದಾಗ ಅವರು ಕೃಷ್ಣನ ಆ ಸಂಘದಿಂದ ಮುಕ್ತರಾದರು ಅಂತ ಒಂದು ಮಾತನ್ನ ಶುಕಮುನಿಗಳು ಮುಂಚೆ ಹೇಳಿದ್ರು. ಅದು ಹೇಗೆ ಸಾಧ್ಯ? ಅವರು ಹೋಗಿದ್ದು
ಒಂದು ರೀತಿಯ ಭೌತಿಕ ಆಸಕ್ತಿಯ ಕಾರಣದಿಂದ ಅಲ್ವಾ? ಹಾಗಿದ್ದಲ್ಲಿ ಆ ಭೌತಿಕ ಆಸಕ್ತಿಯಿಂದ ಅವ್ರು ಹೇಗೆ ಮುಕ್ತರಾದರು? ಹ? ಅವರ ಅವರಲ್ಲಿ ಯಾವುದೇ ರೀತಿಯ ಜ್ಞಾನವಿರಲಿಲ್ಲ ಅಲ್ವಾ? ಹೊರರೂಪದಲ್ಲಿ ಜ್ಞಾನಿಗಳಂತೆ ವರ್ತಿಸ್ತಾ ಇರಲಿಲ್ಲ. ಸಾಮಾನ್ಯವಾಗಿ ಆ, ಆ, ಜ್ಞಾನಿಗಳು, ಇನ್ಫ್ಯಾಕ್ಟ್ ವೇದ ಮಂತ್ರಗಳಲ್ಲಿ ಈ ಮಾತನ್ನು ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾಣ್ಯ ನಾಣ್ಯದ್ಯಂತೋ ಅಯನಾಯ ವಿದ್ಯತೆ. ಆ, ಅಂದ್ರೇನು? ಯಾವೊಬ್ಬ ವ್ಯಕ್ತಿ ಜ್ಞಾನದಿಂದ ಪರಮಾತ್ಮನನ್ನ ಕಾಣ್ತಾನೋ ಪಡಿತಾನೋ ಆತ ಮಾತ್ರ ಆ ಆಧ್ಯಾತ್ಮಿಕ ಜಗತ್ತನ್ನ ಪ್ರವೇಶಿಸಬಹುದು ಅಂತ ಪುರುಷ ಸೂಕ್ತದಲ್ಲಿ ಹೇಳಿದ್ದಾರೆ. ಆ, ಹಾಗಿದ್ದಲ್ಲಿ ಇವರು ಹೇಗೆ ಹೊರರೂಪದಲ್ಲಿ ಇವರ ವರ್ತನೆ ನೋಡಿದ್ರೆ ಆಸಕ್ತಿಯಿಂದ ತುಂಬಿದೆ, ಇವರು ಹೇಗೆ ಆ ಭಗವಂತನ ಆ ಆ, ಈ ಕುರಿತಾಗಿರುವಂತಹ ಈ ಆಸಕ್ತಿಯಿಂದ ಭೌತಿಕ ಸಂಸಾರದಿಂದ ಮುಕ್ತರಾಗ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಇವರು ಕೇಳ್ತಾ ಇದ್ದಾರೆ, ಪರೀಕ್ಷಿತ ರಾಜ. ಆಗ ಶುಕಮುನಿಗಳು ಉತ್ತರವನ್ನು ನೀಡ್ತಾರೆ. ಏನು ಉತ್ತರ? ಆ ಉತ್ತರದಲ್ಲಿ ಹೇಳ್ತಾರೆ, ಯಾವೊಬ್ಬ ವ್ಯಕ್ತಿ ಭಗವಂತನ ಕುರಿತಾಗಿ ಯಾವುದೇ ಭಾವದಲ್ಲಿ ಅವನು ಆ ಭಗವಂತನ ಸಂಪರ್ಕಕ್ಕೆ ಹೋದರೂ ಕೂಡ ಆತನು ಶುದ್ಧನಾಗ್ತಾನೆ. ಹೇಗೆ ಒಂದು ಬೆಂಕಿಯ ಸಂಪರ್ಕದಲ್ಲಿ ಬಂದಂತಹ ಯಾವುದೇ ವಸ್ತುವಾಗಿರಬಹುದು, ಅದು ಭಸ್ಮವಾಗಿ ಅದು ಒಂದು ರೀತಿ ಶುದ್ಧವಾಗಿ ಹೋಗ್ಬಿಡುತ್ತೆ. ಅಥವಾ ಸೂರ್ಯನ ಸಂಪರ್ಕದಲ್ಲಿ ಬಂದಂತಹ ಎಷ್ಟೇ ಕೊಳಕಿದ್ರೂ ಕೂಡ ಅದು ಶುದ್ಧವಾಗುತ್ತೆ. ಹಾಗೆ ಭಗವಂತನ ಸಂಪರ್ಕಕ್ಕೆ ಬಂದಂತಹ ಯಾವುದೇ ಒಂದು ವ್ಯಕ್ತಿಯ ಚಿತ್ತ ಎಷ್ಟೇ ಕಲುಷಿತವಾಗಿದ್ರು, ಯಾವ ಉದ್ದೇಶದಿಂದ ಬಂದಿದ್ರೂ ಕೂಡ ಅದು ಅವನ ಚಿಂತನೆಯ ಆವೇಶದಿಂದ ಅದು ಶುದ್ಧವಾಗುತ್ತೆ. ಈ ಮಾತನ್ನ ಹಿಂದೊಮ್ಮೆ ಶುಕಮುನಿಗಳು ವರ್ಣಿಸಿದ್ರು. ಯಾವ ಸಂದರ್ಭದಲ್ಲಿ? ವಿಶೇಷವಾಗಿ ಶಿಶುಪಾಲನ ವಧೆಯ ಸಂದರ್ಭದಲ್ಲಿ. ಶಿಶುಪಾಲನ ವಧೆಯ ಬಗ್ಗೆ ಅದು ಶಿಶುಪಾಲನ ವಧೆ ಆಗಿದ್ದು ತಮಗೆಲ್ಲ ನೆನಪಿರಬಹುದು. ಅದು ಒಂದು ವಿಶೇಷವಾದ ಯಜ್ಞದ ಸಮಯದಲ್ಲಿ. ಯಾವ ಯಜ್ಞ ಅದು? ನೆನೆಸ್ಕೊಳ್ಳಿ. ಅಶ್ವಮೇಧ ಯಾಗ. ರಾಜಸೂಯ ರಾಜಸೂಯ ಯಜ್ಞ, ಕರೆಕ್ಟ್. ಆ ರಾಜಸೂಯ ಯಜ್ಞದಲ್ಲಿ ಅತಿ ದ್ವೇಷಿಯಾದಂತಹ ಶಿಶುಪಾಲ ಕೃಷ್ಣನನ್ನ ಆ ದ್ವೇಷ ಭಾವನೆಯಿಂದ ಒಂದು ರೀತಿ ತೆಗಳ್ತಾನೆ. ಒಂದು ರೀತಿಯ ನಿರಂತರವಾಗಿ ಆ ದ್ವೇಷದ ಮಾತುಗಳು ಅವನ ಬಾಯಿಂದ ಹೊರಬರ್ತವೆ, ಅನೇಕ ವಾಕ್ಯಗಳು. ಕೃಷ್ಣ ಆತನನ್ನ ತನ್ನ ಸುದರ್ಶನ ಚಕ್ರದಿಂದ ಒಂದು ರೀತಿಯ ಅವನ ವಧೆಯನ್ನ ಮಾಡಿ ಅವನನ್ನ ಉದ್ಧರಿಸಿದ. ಅಂತಹ ದ್ವೇಷಿ ಶಿಶುಪಾಲ, ಅವನ ದ್ವೇಷ ಭಗವಂತನ ಕುರಿತಾಗಿದ್ದರಿಂದ ಆತನು ಕೂಡ ಮುಕ್ತನಾದ. ಈ ಉದಾಹರಣೆಯನ್ನ ನಾನು ಆಗ್ಲೇ ಹೇಳಿದ್ದೀನಲ್ವಾ ಪರೀಕ್ಷಿತ ಅಂತ ಹೇಳಿ ಶುಕಮುನಿಗಳು ಪರೀಕ್ಷಿತನಿಗೆ ಉತ್ತರ ಹೇಳ್ತಾರೆ. ಆ ಮಾತಿನಿಂದ ಪರೀಕ್ಷಿತರು ಸಂತುಷ್ಟರಾಗ್ತಾರೆ. ಯಾಕಂದ್ರೆ ಈ ಮಾತು ಯಾರಿಗೆ ಮುಖ್ಯವಾಗಿತ್ತು? ಅಲ್ಲಿದ್ದಂತಹ ಬೇರೆ ಋಷಿಗಳಿಗೋಸ್ಕರ. ಸೊ ಹೀಗೆ ಶಿಶುಪಾಲನ ಉದಾಹರಣೆಯನ್ನ ಕೊಟ್ಟು, ಶಿಶುಪಾಲ ದ್ವೇಷ ಭಾವನೆಯಿಂದ ಭಗವಂತನ ಚಿಂತನೆಯನ್ನ ಮಾಡ್ತಾ ಇದ್ದ. ಹಾಗೆಯೇ ಕಂಸ ಭಯದ ಭಾವನೆಯಿಂದ ಭಗವಂತನ ಚಿಂತನೆಯನ್ನ ಮಾಡ್ತಾ ಇದ್ದ. ಈಗ ಇಲ್ಲಿ ಗೋಪಿಯರು ಹೊರರೂಪದಲ್ಲಿ ಅದು ಕಾಮದಂತೆ ಕಾಣ್ತಾ ಇದೆ. ಆ ಕಾಮಭಾವದಿಂದ ಅವನ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಆದರೆ ಭಗವಂತ ಎಲ್ಲರನ್ನೂ ಶುದ್ಧ ಮಾಡ್ತಾನೆ. ವಿಶೇಷವಾಗಿ ಗೋಪಿಯರ ಭಾವ ಅದು ಹೊರರೂಪದಲ್ಲಿ ಕಾಮದಂತೆ ಕಾಣ್ತಾ ಇದೆ, ಆದರೆ ಅದು ಭೌತಿಕ ಭಾವವಲ್ಲ. ಇದು ಮುಂದೆ ಇನ್ನು ಸ್ಪಷ್ಟವಾಗ್ತಾ ಹೋಗುತ್ತೆ. ಈ ರೀತಿಯಾದಂತಹ ಸಂಶಯ ಏನಾದರೂ ಇದ್ರೆ ತಕ್ಷಣವೇ ಪರೀಕ್ಷಿತ ಆ ಪ್ರಶ್ನೆಯನ್ನ ಕೇಳಿ ಶುಕಮುನಿಗಳಿಂದ ಉತ್ತರವನ್ನ ಪಡಿತಾನೆ. ನೋಡಿ ಎಷ್ಟು ಚೆನ್ನಾಗಿ ಅವನು ಭಗವಂತನ ವಿಷಯಗಳನ್ನ ತಿಳ್ಕೊಳ್ತಾ ಇದ್ದಾನೆ. ಸೊ ಹೀಗೆ ಆ ದಿನ, ಆ ರಾತ್ರಿ ಎಲ್ಲ ಗೋಪಿಯರು ಕೃಷ್ಣನನ್ನ ನೋಡಲಿಕ್ಕೆ, ಯಾಕೆಂದ್ರೆ ಆ ವೇಣುನಾದದಿಂದ ಕೃಷ್ಣ ಅವರನ್ನ ಆಹ್ವಾನಿಸಿದ್ದಾನೆ. ಹಾಗಾಗಿ ಅವರು ಅವನೆಡೆಗೆ ಆ ರಾತ್ರಿಯನ್ನು ನಡೆದಿದ್ದಾರೆ. ಅದು ಯಮುನೆಯ ತೀರ. ಕೃಷ್ಣ ಅವರನ್ನೆಲ್ಲರನ್ನು ಸ್ವಾಗತಿಸ್ತ. ಒಂದು ರೀತಿ ಎಷ್ಟು ಮನಮೋಹಕವಾಗಿ ಕೃಷ್ಣ ಮಾತನಾಡ್ತಾನೆ ಅಲ್ಲಿ, ಅದನ್ನ ಶಾಸ್ತ್ರದಲ್ಲಿ ವರ್ಣಿಸಿದ್ದಾರೆ. ಸ್ವಾಗತಂ ವೋ ಮಹಾಭಾಗ ಪ್ರಿಯಂ ಕಿಂ ಕರವಾಣಿನ ಪ್ರಜಸ್ಯಾನಾಮಯಂ ಕಚ್ಚಿತ್ ಬ್ರೂತಾಗಮನ ಕಾರಣಂ. ಭಗವಂತ ಕೃಷ್ಣ ಹೇಳ್ತಾ ಇದ್ದಾನೆ, ಹೇ ಗೋಪಿಯರೇ ಸ್ವಾಗತ, ನೀವು ಅತ್ಯಂತ ಭಾಗ್ಯಶಾಲಿಗಳು, ನೀವು ಅತ್ಯಂತ ಪ್ರಿಯರು. ನಾನು ನಿಮಗಾಗಿ ಏನನ್ನ ಮಾಡಲಿ? ನೀವು ಯಾವ ಕಾರಣದಿಂದ ಇಲ್ಲಿ ಬಂದಿದ್ದೀರಾ?
ಹ ಹೇಳಿ, ಎಲ್ಲ ವೃಂದಾವನದಲ್ಲಿ ಸೌಖ್ಯವ? ಏನಾದರೂ ತೊಂದರೆಯಾಗಿದೆಯಾ? ನಿಮ್ಮ ಆಗಮನದ ಹಿಂದಿರುವಂತಹ ಕಾರಣವೇನು? ವಿಶೇಷವಾಗಿ ಈ ಸಮಯ, ಇದು ರಾತ್ರಿಯ ಸಮಯ, ಈ ಸ್ಥಳ ಇದು ಕಾಡು. ಅದಲ್ಲದೆ ಈ ಸಮಯದಲ್ಲಿ ವ್ಯಕ್ತಿಯಲ್ಲಿ ಅನೇಕ ರೀತಿಯ ಭಾವಗಳು, ಒಂದು ರೀತಿಯ ರಾಜಸಿಕ ಗುಣಗಳು ಮೇಲೇರ್ತಾ ಹೋಗ್ತವೆ, ತಮೋಗುಣಗಳು. ಹಾಗಾಗಿ ಈ ಸಮಯ ಇದು ಒಳ್ಳೆಯ ಸಮಯವಲ್ಲ. ತಾವು ದಯವಿಟ್ಟು ಮನೆಗೆ ಹೋಗಿ, ನಿಮ್ಮ ಬೃಂದಾವನ ಮನೆಗೆ ಹೋಗಿ ಅಂತ ಹೇಳ್ತಾನೆ. ಆಗ ಗೋಪಿಯರೆಲ್ಲ ಹೇಳ್ತಾರೆ, ಕೃಷ್ಣ, ನೀವು ನನ್ನ ರಕ್ಷಣೆಗೆ ಅಂತ ಹೇಳಿ ನಿನ್ನ ಕಾಳಜಿ ಇದೆಯಲ್ವಾ? ಆದರೆ ನಾವೆಲ್ಲರೂ ಗುಂಪಾಗಿ ಬಂದಿದ್ದೀವಿ, ನಮಗೇನು ಭಯ ಇಲ್ಲ. ಆದರೆ ನಿಮ್ಮ ಸಂಬಂಧಿಕರೆಲ್ಲರೂ ಚಿಂತೆ ಮಾಡ್ತಾ ಇರ್ತಾರೆ, ಅವರ ಯೋಚನೆ ನಿಮಗೆ ಪರಿವಿಲ್ವಾ ಅಂತ ಕೃಷ್ಣ ಅವರಿಗೆ ಪ್ರಶ್ನಿಸ್ತಾನೆ. ಆಗ ಗೋಪಿಯರು ಯೋಚನೆ ಮಾಡ್ತಾರೆ, ಏನು ನಾವು ಉತ್ತರ ಹೇಳೋದು? ಎಷ್ಟು ಸುಂದರವಾದಂತಹ ಈ ಪರಿಸರ ಇದೆ, ಈ ಶರತ್ ಋತುವಿನ ಈ ಪೂರ್ಣ ಚಂದ್ರ, ಈ ಸುಂದರ ಕಾಡಿನ ಆ ಸೌಂದರ್ಯ, ಈ ಯಮುನೆ, ಈ ಹೂಗಳಿಂದ ತುಂಬಿರುವಂತಹ ವನ, ಇದೆಲ್ಲವನ್ನ ನಾವು ನೋಡ್ಲಿಕ್ಕೆ ಬಂದ್ವಿ. ಆಯ್ತು, ಹಾಗಿದ್ರೆ ನೋಡಿದ್ರಲ್ಲ, ಈಗ ವಾಪಸ್ ಹೋಗಿ ಅಂತ ಕೃಷ್ಣ ಹೇಳ್ತಾನೆ. ಈ ರೀತಿ ಅವರು ಆಲೋಚಿಸ್ತಾ ಇದ್ದಾರೆ. ಆಗ ಕೃಷ್ಣ ಹೇಳ್ತಾನೆ, ಓ, ನನಗೆ ಅರ್ಥ ಆಗ್ತಾ ಇದೆ ನೀವು ಯಾಕೆ ಬಂದಿರಬಹುದು ಅಂತ. ಯಾಕೆಂದ್ರೆ ನೀವು ನನ್ನ ಮೇಲೆ ಪ್ರೀತಿ ಇದೆ ನಿಮಗೆ, ಹಾಗಾಗಿ ಬಂದಿದ್ದೀರಲ್ವಾ? ಆ ಪ್ರೀತಿ ಎಲ್ಲರಿಗೂ ಕೂಡ ಇದೆ. ಪ್ರತಿಯೊಂದು ಜೀವಿಯೂ ಕೂಡ ನನ್ನ ಕುರಿತಾಗಿ ನೈಸರ್ಗಿಕವಾದಂತಹ ಪ್ರೀತಿ ಇದೆ. ಪ್ರತಿಯೊಂದು ಆತ್ಮವು ಪರಮಾತ್ಮನ ವಿಷಯದಲ್ಲಿ ಅದು ಅದಕ್ಕೆ ಪ್ರೀತಿ ಇದ್ದೇ ಇದೆ. ಅದು ಸುಪ್ತ ಅವಸ್ಥೆಯಲ್ಲಿದೆ, ಆವೃತವಾಗಿದೆ. ಆದರೆ ಆ ಪ್ರೀತಿ ಅನ್ನೋದು ಪ್ರತಿಯೊಂದು ಆತ್ಮದಲ್ಲಿಯೂ ಇದೆ. ಈ ಮಾತನ್ನ ಹೇಳಿದ ಮೇಲೆ ಅವರು ಕೇಳ್ತಾರೆ, ಓ, ಹಾಗಿದ್ರೆ ನಾವು ಬಂದಿರೋದ್ರಲ್ಲಿ ತಪ್ಪೇನಿದೆ? ನಮ್ಮನ್ನು ವಾಪಸ್ ಹೋಗ್ಲಿಕ್ಕೆ ಯಾಕೆ ಹೇಳ್ತಾ ಇದ್ದೀಯಾ ಹೇ ಕೃಷ್ಣ? ಆಗ ಕೃಷ್ಣ ಹೇಳ್ತಾನೆ, ಹೇ, ಒಂದು ಸಮಾಜದಲ್ಲಿ ಈ ಕಾರ್ಯ, ಈ ರಾತ್ರಿಯ ಸಮಯ ನೀವು ಹೀಗೆ ಬರೋದು ಅದು ತಪ್ಪು. ಒಂದು ಸ್ತ್ರೀಯ ಧರ್ಮ ಏನು ಅನ್ನೋದನ್ನ ಕೃಷ್ಣ ಅವರಿಗೆಲ್ಲ ನೆನಪಿಸ್ತಾನೆ. ನಿಮ್ಮ ಮನೆಯವರನ್ನ, ನಿಮ್ಮ ಪತಿಯರನ್ನ ನಿಷ್ಠೆಯಿಂದ ಸೇವೆ ಮಾಡುವುದು, ಮಕ್ಕಳಿಂದ ಪೋಷಿಸುವುದು, ನಿಮ್ಮ ಮನೆಯವರ ಸೇವೆ ಮಾಡೋದು, ಅದು ನಿಮ್ಮ ಕರ್ತವ್ಯ. ಅದನ್ನ ತ್ಯಾಗ ಮಾಡಬಾರದು. ಧರ್ಮಶಾಸ್ತ್ರಗಳೇ ಹೇಳ್ತವೆ, ಎಷ್ಟೇ ಕ್ರೂರಿ, ಎಷ್ಟೇ ದುಷ್ಟ, ಎಷ್ಟೇ ಅಜ್ಞಾನಿ, ವೃದ್ಧ, ರೋಗ ಪೀಡಿತ ಪತಿಯಾದರೂ ಕೂಡ ಆ ಸ್ತ್ರೀ ಆ ಪತಿಯನ್ನ ತ್ಯಜಿಸಬಾರದು ಅಂತ. ಹೇ ಕೃಷ್ಣ, ನಮಗೆ ನಿನ್ನ ಮೇಲೆ ಪ್ರೀತಿ ಉಂಟು, ನಿಮ್ಮ ಮೇಲೆ ನಮ್ಮ ಹೃದಯವು ಪೂರ್ತಿಯಾಗಿ ಆಕರ್ಷಿತವಾಗಿದೆ. ಹಾಗಿದ್ದರೆ ನಾವು ಹೇಗೆ ಈ ಭೌತಿಕ ಜಗತ್ತಿನಲ್ಲಿ, ಈ ಸಂಸಾರದಲ್ಲಿ ಕಾರ್ಯವನ್ನು ಮಾಡಬಹುದು? ಅವರ ಸೇವೆಯನ್ನು ನಾವು ಹೇಗೆ ಮಾಡೋದು? ನಮ್ಮ ಹೃದಯ ನಾವು ನಿಮಗೆ ಸಮರ್ಪಣೆ ಮಾಡಿಬಿಟ್ಟಿದ್ದೀವಿ, ನೀನೇ ನಮ್ಮ ಹೃದಯವನ್ನು ಕದ್ದು ಬಿಟ್ಟಿದ್ದೀಯಾ ಅಂತ ಅವ್ರು ಕೇಳ್ಕೊಂಡ್ರು ಕೂಡ ಅವರು, ಕೃಷ್ಣ ಇಲ್ಲ, ನಿಮ್ಮ ಧರ್ಮ ಏನು, ನಿಮ್ಮ ಕರ್ತವ್ಯ ಏನು ಅಂತ ಅವರಿಗೆ ನೆನಪಿಸ್ತಾನೆ. ಅದಾದ ಮೇಲೆ ಅವನು ಹೇಳ್ತಾನೆ, ನೋಡಿ, ಗೌರವಾನ್ವಿತ ಸ್ತ್ರೀಯರು ಈ ರೀತಿಯಾದಂತಹ ಕಾರ್ಯಗಳನ್ನು ಮಾಡಬಾರದು. ಇದು ನಿಮ್ಮ ಮುಂದಿನ ಅಭಿವೃದ್ಧಿಗೆ ತೊಡಕಾಗತ್ತೆ, ಇದು ಪಾಪವಾಗತ್ತೆ. ಆಗ ಅವರೆಲ್ಲ ನೆನಪಿಸ್ತಾರೆ, ಕೃಷ್ಣ, ನಾವೇನು ನಿನ್ನ ಜೊತೆ ಒಂದು ದೈಹಿಕ ಆಕರ್ಷಣೆಯ ಕಾರಣದಿಂದ ಬಂದಿದ್ದೀವ? ಇಲ್ಲ, ನಿನ್ನ ಕುರಿತಾಗಿ ಭಕ್ತಿ ಇದೆ, ಹಾಗಾಗಿ ಬಂದಿದ್ದೀವಿ. ನನಗೆ ನೀವು ಕೇವಲ ದಾಸಿಯಾಗಿ ಸ್ವೀಕರಿಸು, ಆ ಇಚ್ಛೆಯಿಂದ ಬಂದಿದ್ದೀವಿ ಅಂತ ಅವರು ಬೇಡ್ಕೊಳ್ತಾರೆ. ಅದಲ್ಲದೆ ಆ ಸಮಯದಲ್ಲಿ ಕೃಷ್ಣ ಆ ಶ್ಲೋಕವನ್ನ ಹೇಳ್ತಾನೆ. ಯಾವ ಶ್ಲೋಕವನ್ನ ಕೃಷ್ಣ ಆ ಬ್ರಾಹ್ಮಣ ಪತ್ನಿಯರಿಗೆ ಹೇಳಿದ್ದನೋ, ನೆನಪು ಮಾಡ್ಕೊಳ್ಳಿ. ಆ ಶ್ಲೋಕ ನಾನು ಹಿಂದೊಮ್ಮೆ ಹೇಳಿದ್ದೆ. ಶ್ರವಣಾದ್ ದರ್ಶನಾದ್ ಧ್ಯಾನಾದ್ ಮೈ ಭಾವೋನು ಕೀರ್ತನಾದ್ ನ ತಥಾ ಸನ್ನಿಕರ್ಷೇಣ ಪ್ರತಿಯಾತ ತಥೋಗೃಹಾನ್. ನನ್ನ ಕುರಿತಾಗಿ ಶ್ರವಣ, ನನ್ನ ವಿಗ್ರಹ ದರ್ಶನ, ನನ್ನ ಸ್ಮರಣ ಅಥವಾ ಧ್ಯಾನ, ನನ್ನ ಗುಣಗಾನ, ಇವುಗಳಿಂದ ನೀವು ನನ್ನ ಪ್ರಿಯರಾಗ್ತೀರೇ ಹೊರತು ನನ್ನ ಬಳಿ ಇರೋದ್ರಿಂದ ಅಲ್ಲ. ನ ತಥಾ ಸನ್ನಿಕರ್ಷೇಣ, ಕೇವಲ ದೈಹಿಕ ರೂಪದಲ್ಲಿ ಹತ್ತಿರ ಇರೋದ್ರಿಂದ ವ್ಯಕ್ತಿ ಭಗವಂತನ ಪ್ರಿಯನಾಗೋದಿಲ್ಲ. ಭಗವಂತನ ಕುರಿತಾಗಿ ಶ್ರವಣ, ವಿಗ್ರಹ ದರ್ಶನ, ಸೇವಾ, ಸ್ಮರಣ, ಅವನ ಗುಣಗಾನ, ಇವುಗಳಲ್ಲಿ ಅವನು ತೊಡಗಿ ಅವನ ಕುರಿತಾಗಿ ಶುದ್ಧ ಪ್ರೇಮವನ್ನು ಬೆಳೆಸ್ಕೊಳ್ಬೇಕು.
ಅದರಿಂದ ಅವನ ಪ್ರಿಯನಾಗ್ತಾನೆ ಅಂತ ಹೇಳಿ ಈ ಎಲ್ಲ ಆ ಗೋಪಿಯರಿಗೆ ಕೃಷ್ಣ ಹೇಳ್ತಾನೆ. ಆ ಮಾತನ್ನ ಕೇಳಿ ಗೋಪಿಯರೆಲ್ಲರೂ ಅಳಲಿಕ್ಕೆ ಪ್ರಾರಂಭ ಮಾಡಿದ್ರು. ಕೃಷ್ಣ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. ಅವರ ದುಃಖವನ್ನು ಅವನು ಕೃಷ್ಣ ಗಮನಿಸ್ತಾ ಇದ್ದಾನೆ. ಕೃಷ್ಣ ಯಾವ ರೀತಿ ಅವರನ್ನು ವಾಪಸ್ ಹೋಗ್ಲಿಕ್ಕೆ ಹೇಳಿದ್ರೂ ಕೂಡ ಗೋಪಿಯರ ಪ್ರೇಮ ಅದು ಎಷ್ಟು ಗಾಢವಾಗಿತ್ತೆಂದರೆ ಆತನ ಆ ಪೂರ್ತಿ ಆನಂದಕ್ಕೋಸ್ಕರ ಅವರು ಆತನ ಹೊರರೂಪದಲ್ಲಿ ಅವನ ಮಾತನ್ನ ಸ್ವೀಕರಿಸ್ತಾ ಇಲ್ಲ. ಅವರು ಅಲ್ಲೇ ನಿಂತಿದ್ದಾರೆ. ಅವರು ಅಲ್ಲೇ ನಿಂತು ಆ ಅಳುವಿನಲ್ಲಿ ಕೆಲವು ಮಾತುಗಳನ್ನ ಹೇಳ್ತಾರೆ. ಹೇ ಕೃಷ್ಣ, ಈ ರೀತಿ ಕ್ರೂರವಾಗಿ ಮಾತನಾಡಬೇಡ, ತಿರಸ್ಕರಿಸಬೇಡ. ಹೇಗೆ ನಾರಾಯಣ ತನ್ನ ಭಕ್ತರನ್ನ ಸ್ವೀಕರಿಸ್ತಾನೋ ಹಾಗೆ ನೀನು ಕೂಡ ನಮ್ಮನ್ನು ಸ್ವೀಕರಿಸು. ನಮ್ಮೊಂದಿಗೆ ಪ್ರೀತಿಯಿಂದ ವರ್ತಿಸು. ಈ ರೀತಿ ತಿರಸ್ಕರಿಸಬೇಡ. ನೀನು ಪ್ರತಿಯೊಂದು ಆತ್ಮನಿಗೆ ಪ್ರಿಯ. ಎಲ್ಲವೂ ಕೂಡ ನಿನಗೆ ಅರ್ಪಿತವಾಗಬೇಕು. ನಾವು ನಿನಗೆ ಸಮರ್ಪಿತರಾಗಿ ಬಂದಿದ್ದೀವಿ. ಇದರಲ್ಲಿ ಏನು ತಪ್ಪಿದೆ? ನಾವು ನಿನಗೆ ಸಮರ್ಪಿತರಾದ ಮೇಲೆ ನಾವು ಹೇಗೆ ಬೇರೆಯವರ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ? ನೀನು ನಮ್ಮನ್ನು ವಾಪಸ್ ಸಂಸಾರಕ್ಕೆ ಹೋಗಂತ ಹೇಳ್ತಾ ಇದ್ದೀಯ. ಅದಲ್ಲದೆ ನೀನೇ ನಮ್ಮ ಹೃದಯವನ್ನು ಕದ್ದಿದ್ದೀಯ. ನಿನ್ನ ಸುಂದರ ಸ್ವರೂಪ ಅದು ಎಷ್ಟು ಆಕರ್ಷಕವಾಗಿದೆ. ವಿಶೇಷವಾಗಿ ಇವತ್ತು ಆ ವೇಣುನಾದದಿಂದ ನಮ್ಮನ್ನೆಲ್ಲರನ್ನೂ ನಮ್ಮ ಹೃದಯವನ್ನು ಕದ್ದು ಬಿಟ್ಟಿದ್ದೀಯ. ಆ ರೀತಿಯಾಗಿ ಕದ್ದಿರುವಂತಹ ನಮ್ಮ ಹೃದಯವನ್ನು ನಾವು ಮರಳಿ ಪಡಿಲಿಕ್ಕೆ ಬಂದಿದ್ದೀವಿ. ಆ ಹೃದಯವನ್ನು ನೀನು ಕದ್ದಿರೋದು. ನಾವು ಹೇಗೆ ಈ ಹೃದಯ ಬಿಟ್ಟು ಬೇರೆ ಕಡೆ ಕಾರ್ಯ ಮಾಡ್ಲಿಕ್ಕೆ ಸಾಧ್ಯ? ಆ ಕಾರ್ಯದಿಂದ ಏನು ಉಪಯೋಗ ಇದೆ? ಮನಸ್ಸನ್ನ ನಾವು ಕಳ್ಕೊಂಡ ಮೇಲೆ ಏನನ್ನ ಕಾರ್ಯ ಮಾಡಿದ್ರು ಕೂಡ ಅದರಿಂದ ಏನು ಉಪಯೋಗ ಆಗುತ್ತೆ? ಆ ರೀತಿಯಾಗಿ ಅವರು ಕೃಷ್ಣನನ್ನ ಪ್ರಶ್ನಿಸ್ತಾ ಇದ್ದಾರೆ. ಹೀಗೆ ಅನೇಕ ರೀತಿಯಲ್ಲಿ ಕೃಷ್ಣ ಮತ್ತು ಆ ಗೋಪಿಯರ ನಡುವೆ ಸಂವಾದವಾಗುತ್ತೆ. ಅದು ಒಂದು ರೀತಿ ಬಹಳ ಗಹನವಾದಂತಹ ವಿಷಯ. ಭಾಗವತದಲ್ಲಿ ಪ್ರಭುಪಾದ ಕೃಷ್ಣ ಪುಸ್ತಕದಲ್ಲಿ ಇದನ್ನು ತುಂಬಾ ವಿಶೇಷವಾಗಿ ವರ್ಣಿಸಿದ್ದಾರೆ. ಕೊನೆಗೆ ಕೃಷ್ಣ ಅವರ ಆ ಪರಮ ಭಕ್ತಿಯ ಇಚ್ಛೆಯನ್ನ ಅವನು ಗೌರವಿಸಿ ಆ ಆತ್ಮಾರಾಮ ಕೃಷ್ಣ, ಆ ಪೂರ್ಣ ಸಂತುಷ್ಟ ಪೂರ್ಣ ಕಾಮ ಕೃಷ್ಣ, ಸಂಪೂರ್ಣ ಪರಿಪೂರ್ಣನಾದವನು ಆತ ಈ ಗೋಪಿಯರೊಡನೆ ಈ ಲೀಲೆಯನ್ನ ಮಾಡಿದ. ನೋಡಿ, ಯಾಕೆ ಈ ಮಾತುಗಳನ್ನು ಹೇಳಲಾಗ್ತಾ ಇದೆ ಆತ್ಮಾರಾಮ ಅಂತ? ಯಾಕೆಂದ್ರೆ ಅವನಿಗೆ ಯಾವುದೇ ಒಂದು ಹೊರ ವಸ್ತುವಿನ ಅಗತ್ಯವಿಲ್ಲ. ಈ ಜಗತ್ತಿನಲ್ಲಿರುವ ಎಲ್ಲ ವಸ್ತುಗಳು, ಎಲ್ಲ ವ್ಯಕ್ತಿಗಳು, ಎಲ್ಲ ಆತ್ಮರು ಅವನಿಗೆ ಸಂಬಂಧಪಟ್ಟವರೇ. ಅವನಿಂದನೇ ಎಲ್ಲರ ಸೃಷ್ಟಿಯಾಗಿದೆ. ಎಲ್ಲರ ಅಸ್ತಿತ್ವವಿರುವುದು ಅವನಿಂದನೇ. ಹಾಗಿದ್ದಲ್ಲಿ ಎಲ್ಲವೂ ಕೂಡ ಅವನಿಗೆ ಸೇರಿತ್ತು. ಆತ ಪೂರ್ಣ ಕಾಮ, ಆತ್ಮಾರಾಮ. ಅವನ ಸಂತುಷ್ಟಿಗೆ ಅವನಿಗೆ ಯಾವುದೇ ವಸ್ತುವಿನ ಅಗತ್ಯ ಇಲ್ಲ. ಹೀಗಿರುವಂತಹ ಪೂರ್ಣ ಸಂತುಷ್ಟ ಕೃಷ್ಣ ಅವನ ಗೋಪಿಯರೊಡನೆ ಪರಮ ಕೃಪೆಯಲ್ಲಿ ವರ್ತಿಸ್ತಾ ಇದ್ದಾನೆ. ಕೆಲವೊಮ್ಮೆ ಜನ ಈ ಲೀಲೆಯನ್ನು ಕೇಳಿದ ತಕ್ಷಣ ಕೃಷ್ಣನಲ್ಲಿಯೂ ಕೂಡ ಕಾಮ ಇದೆ ನೋಡಿ ಅಂತ ಹೇಳ್ತಾರೆ. ಆದರೆ ಕೃಷ್ಣನಲ್ಲಿ ಕಾಮ ಕಿಂಚಿತ್ತೂ ಇಲ್ಲ, ಗೋಪಿಯರಲ್ಲೂ ಕಾಮ ಕಿಂಚಿತ್ತೂ ಇಲ್ಲ. ಕೃಷ್ಣ ವರ್ತಿಸ್ತಾ ಇರೋದು ಆ ಕೃಪೆಯ ಭಾವದಲ್ಲಿ, ಗೋಪಿಯರು ವರ್ತಿಸ್ತಾ ಇರೋದು ಆ ಕೃಷ್ಣನ ಸಂತುಷ್ಟಿ ಅಥವಾ ಸಮರ್ಪಣೆಯ ಭಾವದಲ್ಲಿ. ಹೀಗೆ ಕೃಷ್ಣ ಅವರೆಲ್ಲರನ್ನೂ ಕೂಡ ಅವರ ಇಚ್ಛೆಯನ್ನು ಗೌರವಿಸ್ತಾ, ಅವರ ಮೇಲೆ ಅತೀವವಾದ ಕೃಪೆಯನ್ನ ತೋರಿಸ್ತಾ ಪ್ರತಿಯೊಬ್ಬರಿಗೂ ಅವನು ವಿಸ್ತಾರವಾಗ್ತಾನೆ. ಅಲ್ಲಿ ಲಕ್ಷಾಂತರ ಗೋಪಿಯರಿದ್ರು. ಆ ದೃಶ್ಯವನ್ನ ದೂರದಿಂದ ಮೇಲಿನಿಂದ ಆ ದೇವತೆಗಳು ಕಾಣಲಿಕ್ಕೆ ಬಯಸ್ತಾ ಇದ್ರು. ಈ ರಾಸಲೀಲೆಯಲ್ಲಿ ಆ ಭಾಗವಹಿಸಲಿಕ್ಕೆ ಲಕ್ಷ್ಮಿಯೂ ಕೂಡ ಇಚ್ಛೆ ಪಟ್ಟಿದ್ಲು. ಅವಳಿಗೂ ಕೂಡ ಅವಕಾಶ ದೊರಕಲಿಲ್ಲ. ಶಿವನೂ ಕೂಡ ವೃಂದಾವನದ ಆ ಹೊರಭಾಗದಲ್ಲಿ ಬಂದು ಕೃಷ್ಣನ ಈ ರಾಸಲೀಲೆಯನ್ನ ದರ್ಶನ ಮಾಡಲಿಕ್ಕೂ ಅವನು ಬೇಡ್ಕೊಳ್ತಾನೆ. ಆತನಿಗೆ ಒಂದು ವಿಶೇಷವಾದಂತಹ ಆ ಗೋಪಿಯರ ಕೃಪೆಯಿಂದ ಅವನು ಆ ಗೋಪೇಶ್ವರ ಮಹಾದೇವನ ರೂಪದಲ್ಲಿ ಅಲ್ಲಿ ಸ್ಥಿತನಾಗಿದ್ದಾನೆ. ಹೀಗೆ ಲಕ್ಷ್ಮಿಗೂ ದೊರಕದಂತಹ ಈ ಭಾಗ್ಯ, ಶಿವನಿಗೆ ಕೇವಲ ದರ್ಶನ ಮಾತ್ರ ಸಿಕ್ಕಂತಹ ಈ ಭಾಗ್ಯ, ದೇವತೆಗಳಿಗೂ ದೊರಕದಂತಹ ಈ ಭಾಗ್ಯ, ಇದನ್ನ ಕೃಷ್ಣ ಈ ಗೋಪಿಯರಿಗೆ ನೀಡ್ತಾ ಇದ್ದಾನೆ. ಏನು ಆಯ್ತು? ಆ ಪ್ರೀತಿ ಭರಿತವಾದಂತಹ ದೃಷ್ಟಿ ಆ ಗೋಪಿಯರನ್ನ ನೋಡಿದಾಗ ಅವರೆಲ್ಲರೂ ಕೂಡ ಎಷ್ಟು ಪ್ರಫುಲ್ಲಿತರಾಗ್ತಾರೆ. ಆ ಸುಂದರವಾದಂತಹ ಗಾನ ನೃತ್ಯದಿಂದ ಅವರು ಭಕ್ತಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೃಷ್ಣನು ಕೂಡ ಅದೇ ರೀತಿಯಲ್ಲಿ ಸ್ಪಂದಿಸ್ತಾ ಇದ್ದಾನೆ.
ಹೀಗೆ ಅವರಿಬ್ಬರಲ್ಲಿ ಭಕ್ತಿ ವೃದ್ಧಿಸ್ತಾ ಹೋಗುತ್ತೆ. ಆ ಭಕ್ತಿ, ಆ ಸಮಯ ಅನ್ನೋದು ಎಷ್ಟು ವಿಸ್ತಾರವಾಯಿತು. ಆ ಲೀಲೆಯಲ್ಲಿ ಒಂದು ಹಂತದಲ್ಲಿ ಎಲ್ಲರೂ ಕೂಡ ಎಷ್ಟು ಸಂತುಷ್ಟರಾಗಿರ್ತಾರೆ. ಓ, ಕೃಷ್ಣ ನಮ್ಮಿಂದ ಎಷ್ಟು ಆನಂದಿತನಾಗ್ತಾ ಇದ್ದಾನೆ ಅಂತ. ಆ ಸಮಯದಲ್ಲಿ ಒಂದು ಭಾವ ಅವರ ಮನಸ್ಸಿನಲ್ಲಿ ಪ್ರಕಟವಾಗುತ್ತೆ. ಆ ಭಾವ ಏನಾಗಿತ್ತು? ಆ ಭಾವ ಒಂದು ರೀತಿಯ ಹೆಮ್ಮೆ ಆಗ್ತು. ಏನದು ಹೆಮ್ಮೆ? ಓ, ಕೃಷ್ಣ ವಿಶೇಷವಾಗಿ ನನ್ನ ಜೊತೆ ನೃತ್ಯ ಮಾಡ್ತಾ ಇದ್ದಾನೆ, ನಾನು ಎಷ್ಟು ಭಾಗ್ಯವಂತಳು, ನಾನು ಎಷ್ಟು ಶ್ರೇಷ್ಠಳು ಅನ್ನೋ ಒಂದು ಹೆಮ್ಮೆ ಅವರಲ್ಲಿ ಮೂಡೋದು. ಆಕ್ಚುಲಿ ಹೇಳಬೇಕಂದ್ರೆ ಇದು ಭೌತಿಕ ಭಾವವಲ್ಲ, ಇದು ಆ ಲೀಲಾ ಶಕ್ತಿಯ ಒಂದು ಕಾರ್ಯ. ಆದರೂ ಕೂಡ ಇಲ್ಲಿ ನಮ್ಮಂತಹ ಸಾಧಕರಿಗೆ ಒಂದು ಪಾಠ ಇದೆ. ಏನದು? ಭಕ್ತಿಯಲ್ಲಿ ಯಾವುದೇ ಕಾರಣಕ್ಕೂ ನಮಗೆ ಗರ್ವ ಬರಬಾರದು. ಆ ಗರ್ವ ಬಂದ ತಕ್ಷಣ ಭಗವಂತ ಸಹಿಸೋದಿಲ್ಲ. ಈಗ ಕೃಷ್ಣ ಏನು ವರ್ತಿಸ್ತಾನೆ? ಈ ರೀತಿಯ ಹೆಮ್ಮೆ ಅಥವಾ ಗರ್ವವನ್ನ ಕಂಡು ಆ ಗರ್ವವನ್ನ ನಿವಾರಿಸಲಿಕ್ಕೆ ಅಂತ ಅವನು ವಿಶೇಷ ಕಾರ್ಯ ಮಾಡ್ದ. ಏನ್ ಮಾಡ್ದ? ನೆನೆಸ್ಕೊಳ್ಳಿ, ಏನ್ ಗೋಪಿಯರನ್ನು ಮಾಡಿದ್ದು? ಬಿಟ್ಟು ಹೋಗ್ತಾನೆ. ಗೋಪಿಯರನ್ನ ಬಿಟ್ಟು ಹೋಗ್ತಾನೆ. ಅವನು ಆ ಸಮಯದಲ್ಲಿ ಅಪ್ರಕಟನಾಗಿಬಿಟ್ಟ, ಅದೃಶ್ಯನಾಗಿಬಿಟ್ಟ, ಅಂತರ್ಧಾನವಾಗಿಬಿಟ್ಟ. ಆ ಗೋಪಿಯರೆಲ್ಲರೂ ಕೂಡ ಅನೇಕ ಒಂದು ರೀತಿಯ ಪ್ರೀತಿಯ ಲಕ್ಷಣಗಳನ್ನು ಅನುಭವಿಸ್ತಾ ಇದ್ರು. ಅಷ್ಟ ಸಾತ್ವಿಕ ವಿಕಾರ, ಆ ಉನ್ಮಾದವನ್ನು ಅನುಭವಿಸ್ತಾ ಇದ್ರು. ಆದರೆ ಯಾವಾಗ ಕೃಷ್ಣ ಅದೃಶ್ಯನಾಗಿಬಿಟ್ನೋ ಅವರಿಗೆ ಒಂದು ರೀತಿ ಅತೀವವಾದಂತಹ ಹೊರರೂಪದಲ್ಲಿ ದುಃಖ ಆಗ್ತಾ ಇದೆ. ಆ ದುಃಖದಲ್ಲಿ ಅವರು ಕೃಷ್ಣನನ್ನ ಹುಡುಕ್ತಾ ಇದ್ದಾರೆ. ಕೃಷ್ಣಾನ್ವೇಷಣೆ, ಗೋಪಿಯರು ಕೃಷ್ಣನನ್ನ ಹುಡುಕುವಂಥದ್ದು, ಅದುವೇ ಕೃಷ್ಣಾನ್ವೇಷಣೆ. ಅಲ್ಲಿ ಆ ಕೃಷ್ಣನನ್ನ ಹುಡುಕ್ತಾ ಗೋಪಿಯರು ಅನೇಕ ಭಾವದಲ್ಲಿ ಅನೇಕರನ್ನ ಕೇಳ್ತಾ ಹೋಗ್ತಾರೆ. ಸೊ ಕೃಷ್ಣನನ್ನ ಆ ಹುಡುಕುವಂತಹ ಗೋಪಿಯರ ಆ ಚೇತನ ಅಥವಾ ಪ್ರಜ್ಞೆ ಹೇಗಿತ್ತು? ಕೆಲವರಂತೂ ಕೃಷ್ಣನ ಸ್ಮರಣೆಯಲ್ಲಿ ಅನ್ವೇಷಣೆ ಮಾಡ್ತಾ ಅವರು ಭಗವಂತನಂತೆ ವರ್ತಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವನ ಕಾರ್ಯದಂತೆ ಅವರು ಕೂಡ ಅನುಕರಣೆ ಮಾಡ್ತಾ ಇದ್ರು. ಅವನ ಲೀಲೆಗಳನ್ನ ಅವರು ಒಂದು ರೀತಿ ನಾಟ್ಯ ಮಾಡೋದು, ಅನುಕರಿಸೋದು ಮಾಡ್ತಾ ಇದ್ದಾರೆ. ಕೆಲವರು ಭಕ್ತರ ರೂಪದಲ್ಲಿ ಪ್ರತಿಯೊಂದು ಜೀವಿಗೆ, ಅಲ್ಲಿರುವಂತಹ ಬಳ್ಳಿಗಳಿಗೆ, ಸಸ್ಯಗಳಿಗೆ, ಮರಗಳಿಗೆ, ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಕೇಳ್ತಾ ಇದ್ದಾರೆ, ನೀವು ಕೃಷ್ಣನನ್ನ ಕಂಡ್ರ ಅಂತ. ಹೀಗೆ ಅನೇಕ ರೀತಿಯ ಉನ್ಮಾದ ಸ್ಥಿತಿ ಅಲ್ಲಿ ಕಾಣ್ತಾ ಇದೆ. ಕೆಲವರು ಸುತ್ತ ಇರುವಂತಹ ಅನೇಕ ರೀತಿ ವೃಕ್ಷಗಳು, ಅಲ್ಲಿ ಈ ಅಧ್ಯಾಯದಲ್ಲಿ ವರ್ಣನೆ ತುಂಬಾ ಸುದೀರ್ಘವಾಗಿ ಬರುತ್ತೆ. ಯಾರ್ಯಾರನ್ನ ಕೃಷ್ಣ ಆ ಗೋಪಿಯರು ಕೇಳ್ತಾ ಇದ್ರು ಅದರ ವರ್ಣನೆಯನ್ನ ಮಾಡ್ತಾರೆ. ಅಲ್ಲಿ ಹೇಳ್ತಾರೆ, ಕೃಷ್ಣನನ್ನ ಹೇ ಅಶ್ವತ್ಥ ವೃಕ್ಷವೇ, ಹೇ ಪ್ಲಕ್ಷಣ್ಯ ಕ್ರೋಧ ವೃಕ್ಷವೇ, ನೀವೇನಾದ್ರೂ ನೋಡಿದ್ರ? ಓ ಕುರಬಕ ವೃಕ್ಷ, ಅಶೋಕ ನಾಗಪುನ್ನಾಗ ಚಂಪಕ ವೃಕ್ಷ, ನೀವೇನಾದ್ರೂ ಆ ಸುಂದರ ಮಂದಹಾಸ ಕೃಷ್ಣನನ್ನ ಕಂಡಿರ? ಓ ಇವರೆಲ್ಲ ಗಂಡು ವೃಕ್ಷಗಳು. ಆ ಸ್ತ್ರೀ ಭಾವದ ವೃಕ್ಷ ಉತ್ತಮ ಭಕ್ತಳಾದಂತಹ ತುಳಸಿ, ಹೇ ತುಳಸಿ ನೀನೇನಾದ್ರೂ ಕಂಡ್ಯ? ಓ ತುಳಸಿ ಭಗವಂತನ ಸದಾ ಸಂಘದಲ್ಲಿರುವವಳು, ಅವಳಿಗೂ ಕೂಡ ಒಂದು ರೀತಿ ಗರ್ವವಿರಬಹುದು, ಹಾಗಾಗಿ ಹೇಳ್ತಾ ಇಲ್ಲ. ಓಕೆ, ಹೇ ಮಾಲತಿ, ಮಲ್ಲಿಕಾ, ಜಾತಿ, ಯೂತಿಕ, ನೀವೇನಾದ್ರೂ ಕಂಡಿರ? ನೀವು ಕೂಡ ಆ ಮಾಧವನ ಸದಾ ಸಂಘದಲ್ಲಿರುವವರು, ನೀವೇನಾದ್ರೂ ಇಲ್ಲಿ ಅವನು ನಡೀತಾ ಇರೋದನ್ನ ಕಂಡ್ರ? ಹೇಳಿ. ಓ ಇಲ್ಲಿ ಸುತ್ತ ಇರುವಂತಹ ಎಲ್ಲ ಈ ಸಸ್ಯಗಳೆಲ್ಲವೂ ಕೂಡ ಏನು ಉತ್ತರವನ್ನ ನೀಡ್ತಾ ಇಲ್ಲ. ಹೇ ಭೂದೇವಿ, ಎಷ್ಟು ಭಾಗ್ಯವಂತಳು ನೀನು, ಆ ಭಗವಂತನ ಪಾದಸ್ಪರ್ಶ ಸದಾ ನಿನ್ನ ಮೇಲಾಗಿತ್ತು. ಈ ಅತಿ ಭಾಗ್ಯಳಾದಂತಹ ಭೂದೇವಿ ನೀನೇನಾದ್ರೂ ಕಂಡೆಯ? ಭೂದೇವಿ ಮಾತನ್ನೇನು ಪ್ರತಿಕ್ರಿಯಿಸಲಿಲ್ಲ. ಆಗ ಆ ಗೋಪಿಯರೆಲ್ಲರೂ ಸುತ್ತ ಇರುವಂತಹ ಹೆಣ್ಣು ಜಿಂಕೆಗಳನ್ನ ಕೇಳ್ತಾರೆ. ಅಲ್ಲಿ ತಲೆಬಾಗಿರುವಂತಹ ಅಥವಾ ಕೆಳಗೆ ಬಗ್ಗಿರುವಂತಹ ವೃಕ್ಷಗಳನ್ನ ಕೇಳ್ತಾರೆ, ಬಳ್ಳಿಗಳನ್ನ ಕೇಳ್ತಾರೆ. ಈ ರೀತಿ ಅನೇಕ ಅಲ್ಲಿರುವಂತಹ ಪ್ರತಿಯೊಬ್ಬರನ್ನು ಅವರು ಕೇಳ್ತಾ ಇದ್ದಾರೆ.
ಕೆಲವು ಗೋಪಿಯರಂತೂ ಕೃಷ್ಣನಂತೆ ಅವನ ಲೀಲೆಗಳಲ್ಲಿ ಅವರ ಲೀಲೆಗಳನ್ನು ಅಭಿನಯಿಸ್ತಾ ಇದ್ದಾರೆ. ಓ ಕೃಷ್ಣ ಅವನು ಹೇಗೆ ಮುರಳಿಯನ್ನು ವಾದಿಸ್ದ, ಅವನು ಹೇಗೆ ಪೂತನಾಳನ್ನು ಕೊಂದ, ಅವನು ಹೇಗೆ ತೃಣಾವರ್ತನನ್ನು ಕೊಂದ, ಆ ಕಾಳಿಂಗನ ಮೇಲೆ ನೃತ್ಯ ಮಾಡದ, ಗೋವರ್ಧನ ಧಾರಣೆ ಮಾಡದ. ಈ ರೀತಿ ಅನೇಕ ಆ ಲೀಲೆಗಳನ್ನು ಅವರು ಅನುಕರಣೆ ಮಾಡ್ತಾ ಇದ್ದಾರೆ. ಆಗ ಅವರು ಕೃಷ್ಣನ ಆ ಪಾದಚಿಹ್ನೆಗಳನ್ನು ನೋಡ್ತಾರೆ. ಓ ಕೃಷ್ಣ ಹೀಗೆ ನಡೆದಿದ್ದಾನೆ ಅಂತ ಹೇಳಿ ಅವರು ಅದನ್ನ ಅನುಗಮನ ಮಾಡ್ತಾ ಹೋಗ್ತಾರೆ. ಆದರೆ ಹಿಂದೆ ಹಿಂದೆ ಹೋಗ್ತಾರೆ. ಆ ಕೃಷ್ಣನ ಪಾದಚಿಹ್ನೆಗಳ ಜೊತೆ ಇನ್ನೊಂದು ಪಾದಚಿಹ್ನೆ ಜೊತೆ ಪಾದಚಿಹ್ನೆಗಳಿವೆ, ಪಾದದ ಗುರುತುಗಳಿವೆ. ಆ ಪಾದದ ಗುರುತುಗಳು ಯಾರವು? ಆ ಕೃಷ್ಣ ಯಾರ ಜೊತೆ ಹೋಗಿರಬಹುದು? ಓ ಒಂದು ವಿಶೇಷ ಗೋಪಿಯ ಜೊತೆ ಕೃಷ್ಣ ನಮ್ಮನ್ನೆಲ್ಲ ತೊರೆದು ಹೋಗಿದ್ದಾನೆ. ಆಕೆಯ ಜೊತೆ ಹೋಗಿದ್ದಾನೆ. ಆಕೆ ಯಾರು? ಎಷ್ಟು ಭಾಗ್ಯವಂತಳಾಗಿರಬೇಕು. ಆಕೆಯ ವರ್ಣನೆಯನ್ನ ಮಾಡ್ತಾ ಈ ಭಾಗವತದಲ್ಲಿ ಶುಕದೇವ ಗೋಸ್ವಾಮಿಗಳು ಆಕೆಯ ಹೆಸರನ್ನೇ ಹೇಳೋದಿಲ್ಲ. ಯಾರವಳು? ಅನಯಾರಾಧಿತೋ ನೂನಂ ಭಗವಾನ್ ಹರಿರೀಶ್ವರ ಎನ್ನೋ ವಿಹಾಯ ಗೋವಿಂದ ಪ್ರೀತೋಯಂ ಅನಯದ್ರ. ಆಕೆಯ ಆರಾಧನೆ ಅತಿ ಶ್ರೇಷ್ಠವಾದದ್ದು. ಆಕೆ ಆ ಹರಿ ಈಶ್ವರನಿಗೆ ಎಷ್ಟು ಪ್ರಿಯಳಾಗಿರಬೇಕು. ಅವಳಿಗೋಸ್ಕರ ಕೃಷ್ಣ ನಮ್ಮೆಲ್ಲರನ್ನು ತೊರೆದು ಏಕಾಂತದಲ್ಲಿ ಹೋಗಿದ್ದಾನೆ. ಆಕೆ ಎಷ್ಟು ಭಗವಂತನಿಗೆ ಗೋವಿಂದನಿಗೆ ಪ್ರಿಯಳಾಗಿರಬೇಕು ಅಂತ ಹೇಳಿ ಅವರು ಆಕೆಯ ಭಾಗ್ಯವನ್ನ ಕೊಂಡಾಡ್ತಾ ಇದ್ದಾರೆ. ನೋಡಿ, ಎಷ್ಟು ಕಿಂಚಿತ್ ದ್ವೇಷ ಇಲ್ಲ ಇಲ್ಲಿ. ಹಾಗಾಗಿ ಅವರು ಭಗವಂತನ ಕೃಪೆಯನ್ನ ಪಡಿತಾ ಇದ್ದಾರೆ. ಸೊ ಆಕೆ ಯಾರಾಗಿದ್ಲು ಅವಳು? ರಾಧಾರಾಣಿ. ಶ್ರೀಮತಿ ರಾಧಾ ರಾಣಿ, ಶ್ರೀರಾಧಾ. ಆಕೆಯ ಹೆಸರನ್ನ ಶುಕಮುನಿಗಳು ಹೇಳೋದಿಲ್ಲ. ಅತಿ ಗೌರವದಲ್ಲಿ, ಅತ್ಯಂತ ಒಂದು ರೀತಿಯ ಪರಮ ಆದರ ಭಾವದಲ್ಲಿ ಅವರು ಆಕೆಯ ಹೆಸರನ್ನ ಹೇಳೋದಿಲ್ಲ. ತುಂಬಾ ಗೌಪ್ಯವಾಗಿ ಒಂದು ಶ್ಲೋಕದ ಮೂಲಕ ಇಂಗಿತ ಮಾಡಿದ್ದಾರೆ, ಸಂಕೇತ ಮಾಡಿದ್ದಾರೆ. ಅನಯಾರಾಧೆತೋ ನೂನಂ. ಆಕೆಯ ಆರಾಧನೆ ಅತಿ ಶ್ರೇಷ್ಠ. ಆಕೆಯೇ ಶ್ರೀರಾಧಾ. ಇದನ್ನು ನಮ್ಮ ಆಚಾರ್ಯರು ವರ್ಣಿಸಿದ್ದಾರೆ. ಆಕೆಯ ಜೊತೆ ಹೋಗಿದ್ದಾನೆ. ಓ ಆಕೆ ಎಷ್ಟು ಅವನಿಗೆ ಪ್ರಿಯಳಾಗಿರಬೇಕು. ಹಾಗೆ ಹೋಗ್ತಾ ಹೋಗ್ತಾ ಕೆಲ ಸಮಯದ ನಂತರ ಅಲ್ಲಿ ಹುಡುಕ್ತಾ ಹೋದಾಗ ಕೇವಲ ಕೃಷ್ಣನ ಹೆಜ್ಜೆ ಗುರುತುಗಳು, ಒಂದು ಹೆಜ್ಜೆ ಗುರುತುಗಳು ಮಾತ್ರ ಕಂಡು. ಅದಾದ ಮೇಲೆ ಅಲ್ಲಿ ಸ್ವಲ್ಪ ದೂರ ಆದ ಮೇಲೆ ಅಲ್ಲಿ ಆ ವಿಶೇಷ ಗೋಪಿ ಕಾಣಸಿಕ್ಕಳು. ಆದರೆ ಅವಳು ಅತಿ ದುಃಖದಲ್ಲಿದ್ಲು. ಯಾಕೆಂದರೆ ಕೃಷ್ಣ ಆಕೆಯನ್ನೂ ತೊರೆದು ಮುಂದೆ ಹೋಗಿದ್ದ. ಆಗ ಎಲ್ಲರೂ ಕೂಡ ಆ ವಿಶೇಷ ಗೋಪಿಯ ಜೊತೆ ಆ ಕೃಷ್ಣನನ್ನು ಹುಡುಕ್ತಾ ಇದ್ದಾರೆ. ಹುಡುಕ್ತಾ ಒಂದು ರೀತಿಯ ಒಂದು ನಿರಾಶೆಯಿಂದ. ಆದರೆ ಅವರಿಗೆ ಗೊತ್ತುಂಟು, ನಾವು ಹುಡುಕ್ತಾ ಇದ್ದೀವಿ ಅಂದರೆ ಕೃಷ್ಣ ಅವನು ನಮ್ಮಿಂದ ದೂರ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಅವನಿಗೆ ಎಷ್ಟು ಆಯಾಸ ಆಗ್ತಾ ಇರಬೇಕು. ಆತನಿಗೆ ಆಯಾಸ ಮಾಡೋದು ಬೇಡ. ಆ ಭಾವದಲ್ಲಿ ಅವರೆಲ್ಲರೂ ಕೂಡ ವಾಪಸ್ ಯಮುನಾ ನದಿಯ ಕಡೆ ಬರ್ತಾರೆ. ಅವರು ಕಾಡಿನ ಮಧ್ಯದಲ್ಲಿ ಅತಿ ಕತ್ತಲಿನ ಜಾಗಕ್ಕೆ ಹೋದವರು ಮತ್ತೆ ಯಮುನಾ ನದಿಯ ಕಡೆಗೆ ಬರ್ತಾರೆ. ಬಂದು ಅಲ್ಲಿ ಆ ಭಗವಂತನ ಮಹಿಮಾಸ್ತುತಿ, ಆತನ ಸುಂದರ ರೂಪ, ಗುಣ, ಲೀಲೆಗಳ ವರ್ಣನೆಯನ್ನ ಮಾಡ್ತಾ ಅವರು ಪ್ರಾರ್ಥನೆಗಳನ್ನು ಸಲ್ಲಿಸ್ತಾರೆ. ಅದುವೇ ಅತ್ಯಂತ ಉತ್ಕೃಷ್ಟವಾದಂತಹ ಸ್ತುತಿ. ಆ ಪೂರ್ತಿ ಭಾಗವತದಲ್ಲಿ ಅತ್ಯುನ್ನತವಾದಂತಹ ಸ್ತುತಿ ಅದು ಯಾವುದು? ಅದುವೇ ಗೋಪಿಗೀತೆ. ಆ ಗೋಪಿಗೀತೆಯನ್ನ ಆ ಯಮುನಾ ನದಿಯ ತೀರದಲ್ಲಿ, ಅಂದ್ರೆ ಎಲ್ಲ ಗೋಪಿಯರು ಒಟ್ಟಾಗಿ ಬಂದು ಅವರು ಅನೇಕ ರೂಪದಲ್ಲಿ ಆ ಭಗವಂತನ ಸ್ಮರಣೆಯನ್ನ ಮಾಡ್ತಾರೆ. ಅವನ ರೂಪ ವೈಶಿಷ್ಟ್ಯ, ಗುಣವೈಶಿಷ್ಟ್ಯ, ಅವರು ಹೇಗೆ ಅವನನ್ನ ಕೊಂಡಾಡಿದ್ರು ಅದನ್ನ ಇಲ್ಲಿ ಹೇಳಲಾಗಿದೆ. ಸಾರಾಂಶ ರೂಪದಲ್ಲಿ ನೋಡೋದಾದ್ರೆ ಒಟ್ಟಾರೆ ಕೇವಲ 19 ಪ್ರಾರ್ಥನೆಗಳಿರೋದು. ಆದರೆ ಪ್ರತಿಯೊಂದು ಪ್ರಾರ್ಥನೆಯು ಕೂಡ ಪ್ರತಿಯೊಂದು ಗೋಪಿಯ ವಿಶೇಷ ಭಕ್ತಿಭಾವ. ಆದರೆ ಎಲ್ಲ ಶ್ಲೋಕಗಳು ಕೂಡ ಆ ಕೃಷ್ಣನನ್ನ ಭೇಟಿಯಾಗುವ ಒಂದು ಕಾತುರತೆಯಲ್ಲಿ ಇದ್ದಾವೆ. ಇದು ಏನು ಗೋಪಿಗೀತೆ ಅನ್ನೋದನ್ನ ನಾವು ಮುಂದಿನ ಚರ್ಚೆಯಲ್ಲಿ ನೋಡೋಣ. ಸೊ ಇವತ್ತಿನ ಈ ವರ್ಣನೆಯಲ್ಲಿ ನಾವು ಆ ಕೃಷ್ಣನ
ಆ ವಿಶೇಷವಾದಂತಹ ಲೀಲೆ. ಆ ಲೀಲೆಯಲ್ಲಿ ಕೃಷ್ಣ ಹೇಗೆ ಆ ಭಕ್ತರ ಭಕ್ತಿಯನ್ನ ಗೌರವಿಸ್ತಾ ಅವನು ಆ ವೇಣುನಾದದಿಂದ ಕರೆದ, ಅಷ್ಟೇ ಸಮರ್ಪಣೆಯಲ್ಲಿ ಅವರೂ ಕೂಡ ಒಂದು ರೀತಿಯ ಹುಚ್ಚರಂತೆ ಉನ್ಮಾದದಲ್ಲಿ ಅವರು ಎಲ್ಲವನ್ನ ತೊರೆದು ಹೋದರು. ಕೃಷ್ಣ ಅವರನ್ನು ಅನೇಕ ರೀತಿಯಲ್ಲಿ ಮರಳಿ ನಡಿಲಿಕ್ಕೆ ಅಂತ ಹೇಳಿ ಮಾತುಗಳನ್ನು ಹೇಳ್ದ. ಆದರೆ ಅವರ ತೀವ್ರವಾದಂತಹ ಭಕ್ತಿಯ ಇಚ್ಛೆಯನ್ನ ಅವನು ಕಂಡು ಅವರೊಡನೆ ವಿಸ್ತಾರವಾಗಿ ಆ ಲೀಲೆಯನ್ನ ಮಾಡ್ದ. ಅದನ್ನ ದೇವತೆಗಳು, ಲಕ್ಷ್ಮಿ, ಶಿವ, ಬ್ರಹ್ಮ, ರುದ್ರಾದಿ ಎಲ್ಲರೂ ಕೂಡ ಗೌರವಿಸಿದರು. ಅದಾದ ಮೇಲೆ ಕೃಷ್ಣ ಕಿಂಚಿತ್ ಹೆಮ್ಮೆಯನ್ನ ಕಂಡು, ಅವರಲ್ಲಿ ಉಂಟಾದಂತಹ ಹೆಮ್ಮೆ ಭಾವನ ಕಂಡು ಅವರಿಂದ ದೂರವಾಗಿ ಅಥವಾ ಅದೃಶ್ಯನಾಗ್ತಾನೆ. ಅವರೆಲ್ಲರೂ ಕೃಷ್ಣನನ್ನ ಹುಡುಕ್ತಾರೆ. ಹುಡುಕ್ತಾ ಅಲ್ಲಿ ಆ ಶ್ರೀಮತಿ ರಾಧಾರಾಣಿ ವಿಶೇಷ ಗೋಪಿಯನ್ನು ಕೂಡ ಕಾಣ್ತಾರೆ. ಆಗ ಎಲ್ಲರೂ ಕೂಡ ಕೃಷ್ಣನನ್ನು ಹುಡುಕ್ತಾರೆ. ಅದಾದ ಮೇಲೆ ಅವರು ಕಾಣಲಾಗದೆ ಯಮುನಾ ನದಿಯ ತೀರಕ್ಕೆ ಬಂದು ಆ ಕೃಷ್ಣನನ್ನ ಸ್ಮರಣೆ ಮಾಡ್ತಾರೆ, ಅವನನ್ನ ಪ್ರಾರ್ಥಿಸ್ತಾ ಇದ್ದಾರೆ. ಕೃಷ್ಣ, ದಯವಿಟ್ಟು ನೀನು ನಿನ್ನ ಸುಂದರವಾದ ದರ್ಶನ, ನಿನ್ನ ಸುಂದರ ಸೇವಾ ಭಾಗ್ಯವನ್ನು ನೀಡು ಅಂತ. ಹೀಗೆ ಇದು ಒಂದು ವಿಶೇಷವಾದಂತಹ ಈ ಲೀಲೆ. ಈ ಲೀಲೆಯ ಮುಖ್ಯ ಭಾಗ ಅದು ಗೋಪಿ ಗೀತೆ. ಇದನ್ನು ನಾವು ನಾಳೆಯ ಚರ್ಚೆಯಲ್ಲಿ ನೋಡೋಣ. ತುಂಬ ಧನ್ಯವಾದ.